ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೊತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10th ಸ್ಟ್ಯಾಂಡರ್ಡ್ ಟ್ರಯಾಂಗಲ್ ಚಾಪ್ಟರ್ ಮೇಲಿನ 1 ಮಾರ್ಕ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಮತ್ತೆ ಆಗ್ತದ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗೆ ಇತ್ತು ಅಂತಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನಾನು ಒಂದು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ MTech ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ನಿಮ್ಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೇನೆ. ಬನ್ನಿ, that 2 marks questions ಒಳಗೆ ಫಸ್ಟ್ ಕ್ವಶನ್ ನೋಡೋಣ. That is the 39th question. In the parallelogram ABCD, E is midpoint of AD and BE cuts CD at F. Prove that triangle ABE is similar to triangle CFB. Okay, so ಈ ರೀತಿಯಾಗಿ ವರ್ಡ್ ಪ್ರಾಬ್ಲಮ್ಸ್ ಏನಾದ್ರೂ ನಮಗೆ ಕೊಟ್ಟರು ಅಂತಂದ್ರೆ ದಟ್ ನಾವು ಮಾಡ್ಬೇಕಾಗಿದ್ದ ಕೆಲಸ ಏನಂತಂದ್ರೆ ಅದನ್ನ ಓದ್ಕೊಂತ ಅವ್ರು ಹೆಂಗ್ ಹೇಳಿದಾರಲ್ಲ ಆ ರೀತಿ ಡಯಾಗ್ರಾಮ್ ನ ಡ್ರಾ ಮಾಡ್ಕೊತ ಹೋಗ್ರಿ. ಏನ್ ಹೇಳ್ರಿ, ಇನ್ ದ ಪ್ಯಾರಲೋಗ್ರಾಮ್ ABCD ಒಂದು ಪ್ಯಾರಲೋಗ್ರಾಮ್ ಅದರಿ. ಪ್ಯಾರಲೋಗ್ರಾಮ್ ಯಾವ ಇದೆ ಏನದ ಅಂತಂದ್ರೆ ದಟ್ ABCD ಪ್ಯಾರಲೋಗ್ರಾಮ್ ಅದ. ಓಕೆ, ಸೊ ಈ ABCD ಪ್ಯಾರಲೋಗ್ರಾಮ್ ಹಾಕಬೇಕಾದಾಗ ಏನ್ ಮಾಡ್ರಿ ಅಂತಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚಿಗೆ ಸುತ್ತಲೂ ಏನಪ್ಪಾ ಸ್ವಲ್ಪ ಸ್ಪೇಸ್ ಹೆಚ್ಚಿಗೆ ಇರೋ ತರ ಏನಪ್ಪಾ ಡಯಾಗ್ರಾಮ್ ನ ಡ್ರಾ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದೆ ನಮಗೆ ಗೊತ್ತಾಗತ್ ನೋಡ್ರಿ ಏನದ E is midpoint of AD. E is midpoint of AD. E ಅನ್ನೋದು ಏನಪ್ಪಾ ಅಂದ್ರೆ AD ಯ ಮಿಡ್ ಪಾಯಿಂಟ್ ಐತನ ಆಗತ್ತರಿ. ಅಂಡ್ ಆಫ್ಟರ್ ದಟ್ ಏನಾಗತ್ತರಿ, AD and BE cuts AD, okay, midpoint of AD and BE cuts CD at F. ಏನ್ರಿ BE cuts CD at F. ಅಲ್ರಿ BE ಇಲ್ಲ ಐತಿ, CD ಇಲ್ಲ ಐತಿ, ಅದ್ ಹೆಂಗ್ ಕಟ್ ಮಾಡ್ತೈತಿ ಅಂತಂದ್ರೆ ದಟ್ ಇದನ್ನ ನಾವೇನಾದ್ರೂ ದಟ್ ಈ B ಲೈನ್ ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ವಿ ಅಂತಂದ್ರೆ ಅದು CD ಲೈನ್ ಅನ್ನ ಈಗ CD ಲೈನ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಅದು ಎಲ್ಲಿ ಕಟ್ ಮಾಡ್ತಾವ ಅಂತಂದ್ರೆ ಎರಡು ಎಟ್ ಪಾಯಿಂಟ್ F ಒಳಗೆ ಏನ್ ಮಾಡ್ತಾವ್ರಿ, ಕಟ್ ಮಾಡ್ತಾವ. ಸರಿನಾ? ರೈಟ್, ಎಟ್ ಪಾಯಿಂಟ್ F ಒಳಗೆ ಕಟ್ ಮಾಡ್ಲಿಕ್ಕತ್ತವ್ರಿ. ಅಂಡ್ ಆಫ್ಟರ್ ದಟ್ ಅವ್ರು ಏನ್ ಹೇಳಕತ್ತವ್ರ ಅಂತಂದ್ರೆ prove that triangle ABE is similar to triangle CFB. ABE ಈ ಟ್ರಯಾಂಗಲ್. ಓಕೆ, ಸೊ ABE ಟ್ರಯಾಂಗಲ್ ಏನ ಎದಕ್ಕೆ ಸಿಮಿಲರ್ ಅದ ಅಂತಂದ್ರೆ CFB ಟ್ರಯಾಂಗಲ್ ಗೆ ಸಿಮಿಲರ್ ಅದ ಅಂತ ಹೇಳಿ ಪ್ರೂವ್ ಮಾಡಂತ ಹೇಳಕತ್ತಾರೆ. ಓಕೆ, ರೈಟ್. ಈಗ ನಾವು ಎರಡು ಟ್ರಯಾಂಗಲ್ ಸಿಮಿಲರ್ ಅದ ಅಂತ ಪ್ರೂವ್ ಮಾಡ್ಲಿಕ್ಕೆ ನಮ್ಗೆ ಏನಪ್ಪಾ ಅಂದ್ರೆ 4 ಸಿಮಿಲಾರಿಟಿ ಕ್ರೈಟೀರಿಯಾ ಅದಾವ್ರಿ. ಯಾವ್ರಿ? ಆಂಗಲ್ 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 ಆಂಗಲ್, ಆನಂತರ ಸೈಡ್ ಸೈಡ್ ಸೈಡ್, ಇನ್ನೊಂದು ಸೈಡ್ ಆಂಗಲ್ ಸೈಡ್. ಇವು ಇದ್ರೊಳಗೆ 4 ಒಳಗೆ ಯಾವ್ದಾದ್ರು ಒಂದು ಯೂಸ್ ಮಾಡ್ತೀವಿ. ಫಸ್ಟ್ ಪ್ರಯಾರಿಟಿ ನಮ್ದು ಎದಕ್ಕೆ ಇರ್ತೈತಿ ಅಂತಂದ್ರೆ ಆಂಗಲ್ ಆಂಗಲ್ ಗೆ ಇರ್ತೈತಿ. ಓಕೆ, ಸೊ ಇವು ಎರಡು ಟ್ರಯಾಂಗಲ್ ಅನ್ನ ನಾವು ನೋಡ್ದಾಯ್ತು ಅಂತಂದ್ರೆ ಯಾವ ಎರಡು ಟ್ರಯಾಂಗಲ್ ನ AEB ಟ್ರಯಾಂಗಲ್ ಮತ್ತೊಳ್ಳಿ CBF ಟ್ರಯಾಂಗಲ್ ಅನ್ನ ನೋಡೋದಾಯ್ತು ಅಂದ್ರೆ ಇವೆರಡರೊಳಗೆ ಯಾವ್ದಾದ್ರು ಆಂಗಲ್ ಸೇಮ್ ಇರ್ತೈತಿ ಅಂತಂದ್ರೆ ಇರ್ತದ್ರಿ. ಅದ್ ಯಾವ್ದಪ್ಪ ಅಂದ್ರೆ ಈ ಆಂಗಲ್ ಗೆ ಈ ಆಂಗಲ್ ಈಕ್ವಲ್ ಆಗಿರ್ತೈತಿ. ಯಾಕಂತಂದ್ರ ಒಂದು ಪ್ಯಾರಲೋಗ್ರಾಮ್ ಒಳಗ ಅಪೋಸಿಟ್ ಆಂಗಲ್ಸ್ ಏನಾಗಿರ್ತಾವ್ರಿ, ಈಕ್ವಲ್ ಇರ್ತಾವ. ನಂತರ ಈಗ ಇವ್ನ ನೋಡ್ದಾ ಇರ್ತೇವ ಅಂತಂದ್ರೆ ಈ ಆಂಗಲ್ ಏನಾಗಿರ್ತೈತ್ರಿ, ಈಕ್ವಲ್ ಆಗಿರ್ತೈತಿ. ಈ CFB ಟ್ರಯಾಂಗಲ್ ಒಳಗೆ ಟ್ರಯಾಂಗಲ್ ಈ ಆಂಗಲ್ ಈಕ್ವಲ್ ಇರ್ತೈತಿ. ಕಾರಣ ಏನಪ್ಪಾ ಅಂತಂದ್ರೆ ಇವೆರಡು ಪ್ಯಾರಲ್ ಲೈನ್ಸ್ ಅದಾವ್ರಿ. ಇದೇನಾಗತ್ತಂದ್ರೆ ಟ್ರಾನ್ಸ್ಫರ್ಸ್ ಆಗುತ್ತೆ. ಈ ಆಂಗಲ್ ಗೆ ಈ ಆಂಗಲ್ ಈಕ್ವಲ್ ಇರ್ತೈತಿ. ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ದಟ್ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ರೈಟ್. ಸೊ ಎರಡು ಆಂಗಲ್ ಈಕ್ವಲ್ ಆದವು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು ದಟ್ ಇವೆರಡು ಟ್ರಯಾಂಗಲ್ ಏನಾಗಿರ್ತಾವ ಅಂತಂದ್ರೆ ಸಿಮಿಲರ್ ಇರ್ತಾವ ಅಂತ ಹೇಳ್ಬೋದು. ಓಕೆನಾ? ರೈಟ್. ಸೊ ಇಲ್ಲಿ ನಾವು ಸ್ಟಾರ್ಟ್ ಮಾಡೋಣ. ಏನ್ರಿ ಗಿವನ್ ಫಸ್ಟ್ ಇದು ಪ್ರೂವ್ ಅಂತ ಇದು ಪ್ರೂವ್ ಮಾಡಂತ ಕೊಟ್ಟಾಗ ಇದೇ ರೀತಿ ಬರ್ಕೊಂಡ್ರಿ. ಗಿವನ್ ಅಂದ್ರೆ ಏನೈತ್ರಿ, ABCD ಈಸ್ ಪ್ಯಾರಲೋಗ್ರಾಮ್. ಇದು ಒಂದು ಏನಂತಂದ್ರ ಪ್ಯಾರಲೋಗ್ರಾಮ್ ಐತಿ. ಅದಾದ ನಂತರ ಏನ್ರಿ ದಟ್ E is ಮಿಡ್ ಪಾಯಿಂಟ್ ಅಂದ್ರೆ ಏನಾಗಿರ್ತೈತೆ ಅಂದ್ರೆ ಈ ಸೈಡ್ಗೆ ಇದು ಇವೆರಡು ಲೆಂತ್ ಏನಾಗಿರ್ತಾವ ಅಂದ್ರೆ ಈಕ್ವಲ್ ಆಗಿರ್ತಾವ. ಸೊ ಇದರದ ನಮ್ಗೆ ಅವಶ್ಯಕತೆ ಬೀಳಲ್ಲ, ಅದನ್ನ ಬೇಡ. ಓಕೆ, ಗಿವನ್ ಆಯ್ತು. ಆ ನಂತರ ಟು ಪ್ರೂವ್ ಏನನ್ನ ನಾವಿಲ್ಲಿ ಪ್ರೂವ್ ಮಾಡ್ಬೇಕಾಗೈತಿ ಅಂತಂದ್ರೆ ಟ್ರಯಾಂಗಲ್ ABE is similar to triangle CFB ಅಂತ ಪ್ರೂವ್ ಮಾಡ್ಬೇಕಾಗೈತಿ. ನೆಕ್ಸ್ಟ್ ಪ್ರೂಫ್ ಏನ್ರಿ, ಪ್ರೂಫ್ ಏನಪ್ಪಾ ಅಂತಂದ್ರೆ ದಟ್ ಈ ಎರಡು ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡೋಣ. ಯಾವ ಎರಡು ಟ್ರಯಾಂಗಲ್ ರೀ? ಈ ಎರಡು ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡೋಣ. ಓಕೆ, ಏನದ್ರಿ, ಕನ್ಸಿಡರ್ ಟ್ರಯಾಂಗಲ್ ABE ಅಂಡ್ ಟ್ರಯಾಂಗಲ್ CFB. ಈ ಎರಡು ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ರೆ ನಮ್ಗೆ ಏನೇನು ಈಕ್ವಲ್ ಅದರಿ, ಇವೆರಡು ಈಕ್ವಲ್ ಅದಾವು. ದಟ್ ಈಸ್ ಆಂಗಲ್ A ಈಕ್ವಲ್ ಟು ಆಂಗಲ್ C. ಡೈರೆಕ್ಟ್ ಹಿಂಗ ಬರ್ಕೊಂಡ್ರಿ ಏನ್ ತೊಂದ್ರೆ ಇಲ್ಲ. ಯಾಕಂತಂದ್ರ ರೀಸನ್ ಕೊಡ್ರಿ, ಅಪೋಸಿಟ್ ಆಂಗಲ್ಸ್ ಆಫ್ ಪ್ಯಾರಲೋಗ್ರಾಮ್. ಓಕೆ, ಸೊ ಪ್ಯಾರಲೋಗ್ರಾಮ್ ಅಪೋಸಿಟ್ ಆಂಗಲ್ಸ್ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಇರ್ತಾವ. ಆ ನಂತರ
ಇವೆರಡು ಆಂಗಲ್ ಏನ್ರಿ ದಟ್ ಆಂಗಲ್ ಎ ಬಿ ಇ ಆಂಗಲ್ ಎ ಬಿ ಇ ಇಸ್ ಈಕ್ವಲ್ ಟು ಆಂಗಲ್ ಏನ್ರಿ ಸಿ ಎಫ್ ಬಿ. ಓಕೆ, ಯಾಕಪ್ಪ ಅಂತಂದ್ರ ಏನ್ರಿ ಈಗ ರೀಸನ್ ಏನ್ರಿ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಓಕೆ ಸರಿ, ಈಗ ಇಲ್ಲಿ ಒಂದೊಂದು ಅಕ್ಷರ ಬರೆದ್ರಿ, ಇಲ್ಲಿ ಮೂರ್ ಅಕ್ಷರ ಬರೀ ಹಾಕಿದ್ರಿ. ಯಾಕಂತಂದ್ರೆ ಇಲ್ಲಿ ನಮಗೇನಪ್ಪಾ ಅಂತಂದ್ರೆ ಇಲ್ಲಿ ಎ ಅಂತ ಮಾತ್ರ ಇದು ಒಂದದ್ರಿ, ಆದ್ರೆ ಬಿ ಅಂದ್ರೆ ಈ ಆಂಗಲ್ ಬಿ ಅಂತಂದ್ರೆ ಇದೂನು ಆಗುತ್ತೆ ಟೋಟಲ್ ಆಗತ್ರಿ. ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರೆ ಮೂರು ಅಕ್ಷರಗಳನ್ನ ಬರ್ಕೊಳ್ಳೋಣ. ಓಕೆನಾ, ರೈಟ್. ಸೊ ಈಗ ನಾವೇನ್ ಹೇಳ್ಬೋದು ಅಂತಂದ್ರೆ ಬೈ ಆಂಗಲ್ ಸಿಮಿಲಾರಿಟಿ ಕ್ರೈಟೇರಿಯನ್, ಬೈ ಆಂಗಲ್ ಸಿಮಿಲಾರಿಟಿ ಕ್ರೈಟೇರಿಯನ್ ಏನ್ ಹೇಳ್ಬೋದು ಅಂದ್ರೆ ಟ್ರಯಾಂಗಲ್ ಎ ಬಿ ಇ ಈಸ್ ಸಿಮಿಲರ್ ಟು ಟ್ರಯಾಂಗಲ್. ಸಿಮಿಲಾರಿಟಿ ಬರುವಾಗ ಹುಷಾರಾಗಿರ್ರಿ, ನಮಗ ದಟ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅನ್ನ ತಗೋಬೇಕಾಗುತ್ತೆ. ಇಲ್ಲಿ ಎ ಗೆ ಸಿ ಐತಿ ಅಂದ್ರೆ ಫಸ್ಟ್ ಎ ಬರ್ತಂದ್ರೆ ಇಲ್ಲಿ ಏನ್ ಬರ್ತ್ರಿ ಸಿ ಬರುತ್ತೆ. ಇಲ್ಲಿ ಬಿ ಆಂಗಲ್ ಗೆ ಎಫ್ ಆಂಗಲ್ ಅದ ಅಂದ್ರೆ ಇಲ್ಲಿ ಬಿ ಗೆ ಎಫ್ ಬರ್ತೈತಿ. ಸೊ ಸಿ ಎಫ್ ಆಯ್ತು, ಉಳಿದಿರೋದು ಯಾವ್ದಪ್ಪ ಅಂತಂದ್ರೆ ಬಿ. ಸೊ ನಾವು ಅವ್ರು ಏನ್ ಹೇಳಿದ್ರು ಅದನ್ನ ಪ್ರೂವ್ ಮಾಡಿದೀವಿ. ವಿ ಕ್ಯಾನ್ ರೈಟ್ ಹಿಯರ್ ಹೆನ್ಸ್ ಪ್ರೂವ್ಡ್. ಓಕೆನಾ, ರೈಟ್. ನೆಕ್ಸ್ಟ್ 40th ಕ್ವಶನ್ ಏನದ ನೋಡ್ರಿ. ಇನ್ ಟ್ರಯಾಂಗಲ್ ABC DE is parallel to BC if AD equal to 2.4 cm, AB equal to 3 cm, AC equal to 5 cm, then find AE. ಏನ್ ಮಾಡ್ತೀವ್ರಿ ದಟ್ ಅವ್ರ ಏನ್ ಹೇಳಿದಾರ ಅದನ್ನ ಏನಪ್ಪಾ ಅಂತಂದ್ರೆ ನೀಟಾಗಿ ಡಯಾಗ್ರಾಮ್ ನ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಇನ್ ಟ್ರಯಾಂಗಲ್ ABC ಟ್ರಯಾಂಗಲ್ ಐತಿ ಎ ಬಿ ಸಿ. ಆನಂತರ ಡಿಇ ಇಸ್ ಪ್ಯಾರಲ್ ಟು ಬಿ ಸಿ. ಡಿಇ ಏನಪ್ಪಾ ಅಂತಂದ್ರೆ ಬಿ ಸಿ ಗೆ ಪ್ಯಾರಲ್ ಅದ. ಅದಾದ ನಂತರ ಏನ್ ಕೊಡಾಕತ್ತಾರ್ರಿ ಎಡಿ ಈಕ್ವಲ್ ಟು 2.4 ಸೆಂಟಿಮೀಟರ್. ಇದು 2.4 ಸೆಂಟಿಮೀಟರ್ ಅದ ರೀ. ನಂತರ ಎ ಬಿ 3 ಸೆಂಟಿಮೀಟರ್ ಅದ. ಟೋಟಲ್ ಎ ಬಿ 3 ಸೆಂಟಿಮೀಟರ್ ಐತಿ. ಓಕೆ, ಸೊ ಎ ಬಿ ಎಲ್ಲಿಂದ ಎಲ್ಲಿ ತನಕ ಐತ್ರಿ, ದಿಸ್ ಇಸ್ ಎ ಬಿ. ಓಕೆ, ಇದು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಏನಪ್ಪಾ ಅಂತಂದ್ರೆ 3 ಸೆಂಟಿಮೀಟರ್ ಐತಿ. ಅಂಡ್ ಆಫ್ಟರ್ ದಟ್ ಮತ್ತೆ ಏನೈತಿ ಅಂತಂದ್ರೆ ಎ ಸಿ ಈಕ್ವಲ್ ಟು 5 ಸೆಂಟಿಮೀಟರ್ ಐತಿ. ಓಕೆ, ದಿಸ್ ಈಸ್ ಎ ಸಿ. ಇಲ್ಲಿ ಏನದ ಅಂದ್ರೆ ಇದು 5 ಸೆಂಟಿಮೀಟರ್ ಐತಿ. ಅಂಡ್ ಆಫ್ಟರ್ ದಟ್ ಫೈಂಡ್ ಎ ಇ. ಹಂಗಂದ್ರೆ ಎ ಇ ಎಷ್ಟಾಗಿರ್ತೈತಿ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. ಓಕೆ, ಸೊ ಸಾಕು, ಇಷ್ಟು ಸಾಕು. ಬಟ್ ನಾವಿಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ ಇನ್ ಟ್ರಯಾಂಗಲ್ ಎ ಬಿ ಸಿ ಅದ ಏನ್ ಹೇಳ್ತಾರೆ ಅದನ್ನ ಬರ್ಕೊಳಕತ್ತೇನ್ರಿ. ಇಲ್ಲಿ ಏನ್ ಟ್ರಯಾಂಗಲ್ ಎ ಬಿ ಸಿ ಡಿಇ ಈಸ್ ಪ್ಯಾರಲಲ್ ಟು ಬಿ ಸಿ ಬೈ ಬಿ ಪಿ ಟಿ. ಬೈ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ನಾವೇನ್ ಹೇಳ್ಬೋದು ಅಂತಂದ್ರೆ ಎಡಿ ಡಿವೈಡೆಡ್ ಬೈ ಎ ಬಿ, ಎಡಿ ಡಿವೈಡೆಡ್ ಬೈ ಎ ಬಿ ಈಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಎ ಸಿ. ಓಕೆ ಸರಿ, ಎಡಿ ಅಂದ್ರೆ ಎಷ್ಟದರಿ 2.4 ಐತಿ ಡಿವೈಡೆಡ್ ಬೈ ಎ ಬಿ ಅಂದ್ರೆ ಇಲ್ಲಿ ಏನದ್ರಿ 3 ಅದ ಇಸ್ ಈಕ್ವಲ್ ಟು ಎ ಇ ವ್ಯಾಲ್ಯೂ ಎಷ್ಟದ್ರಿ ಗೊತ್ತಿಲ್ಲ, ಫೈಂಡ್ ಮಾಡ್ಲಿಕ್ಕತ್ತೀವಿ. ಡಿವೈಡೆಡ್ ಬೈ ಎ ಸಿ ಅಂದ್ರೆ ಎಷ್ಟದ್ರಿ 5 ಐತಿ. ಓಕೆ, ಎ ಇ ಇಲ್ಲೇ ಇರ್ಲಿ, 5 ಈ ಕಡೆ ಬರ್ಲಿ, ಇದೇನಾಗತ್ರಿ 5 ಇಂಟು 2.4 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು ಎ ಇ. 2.4 ಇಂಟು 5 ಮೊದಲಿಗೆ ಇಂಟು ಮಾಡನ್ರಿ. 24 5 120. ಒಂದು ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡೋಣ, 12 ಆಗತ್ರಿ ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು ಎ ಇ. 3 1 3 3 4 12. ಪಾಯಿಂಟ್ ಅನ್ನ 0 ಅದ್ರಿ, ಅದನ್ನ ನಾವು ಬರೆಯುವಂತ ಅವಶ್ಯಕತೆ ಇಲ್ಲ. ಎ ಇ ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರ 4 ಸೆಂಟಿಮೀಟರ್ ಆಗಿರ್ತೈತಿ. ಓಕೆನಾ, ರೈಟ್. ನೆಕ್ಸ್ಟ್ 41st ಕ್ವಶನ್, 41ನೇ ಪ್ರಶ್ನೆ ಏನದ ನೋಡ್ರಿ. A vertical pole of length 6 meter casts a shadow of 4 meter long on the ground and at the same time a tower casts a shadow 24 meter long. Find the height of the tower. Okay, so ಇದು ಈ ಪ್ರಾಬ್ಲಮ್ ಕೊಟ್ಟರು ಅಂತಂದ್ರೆ ದಟ್ ತೊಂದರೆ ಇಲ್ಲ ರೀ, ಆರಾಮಾಗಿ ಮಾಡ್ಬೋದು. ಅವ್ರು ಎದರದು ಇದನ್ನ ಏನೇ ಕೊಟ್ಟಾರ ನೋಡ್ರಿ. ಇಲ್ಲಿ ವರ್ಟಿಕಲ್ ಪೋಲ್, ಒಂದು ಪೋಲ್ ಐತಿ ಅಂದ್ರೆ ಅದು ಗ್ರೌಂಡಿಗೆ ಹೆಂಗಿರ್ತದ್ರಿ ವರ್ಟಿಕಲ್ ಆಗೇ ಇರ್ತೈತಿ. ಓಕೆ, ಇದು ಇವೆರಡರ ಬಗ್ಗೆ ಆಂಗಲ್ ಏನಿರ್ತೈತ್ರಿ 90 ಡಿಗ್ರಿ ಇರ್ತೈತಿ. ಓಕೆ, ಸೊ ವರ್ಟಿಕಲ್ ಪೋಲ್ ಸ್ವಲ್ಪ ಇದನ್ನ ಸಹ ತಗೊಳ್ಳೋಣ ಅಂತ. ಏನದ್ರಿ ಅದು ಎ ವರ್ಟಿಕಲ್ ಪೋಲ್ ಆಫ್ ಲೆಂತ್ 6 ಮೀಟರ್. ಅದರ ಲೆಂತ್ ಎಷ್ಟದ ಅಂದ್ರೆ 6 ಮೀಟರ್ ಐತ್ರಿ. ಇಟ್ ಕಾಸ್ಟ್ ಶಾಡೋ ಆಫ್ 4 ಮೀಟರ್. ಅದೇನಪ್ಪಾ ಅಂದ್ರೆ 4 ಮೀಟರ್ ಶಾಡೋ ಅನ್ನ ಕ್ಯಾಸ್ಟ್ ಮಾಡಿಸ್ತತಿ. ಇದು 6 ಮೀಟರ್ ಇದ್ರೆ ಇದೇನೈತ್ರಿ ಇದು 4 ಮೀಟರ್ ಆಗಿರ್ತೈತಿ. ಓಕೆ, ಸೊ ಹಂಗಂದ್ರೆ ನಾವೇನ್ ಮಾಡೋಣ ಅಂತಂದ್ರೆ ದಟ್ ನೆಕ್ಸ್ಟ್ ಅವ್ರು ಏನ್ ಹೇಳಕತ್ತಾರಿ, ಆನ್ ದ ಗ್ರೌಂಡ್ ಅಟ್ ದ ಸೇಮ್ ಟೈಮ್ ಎ ಟವರ್ ಕ್ಯಾಸ್ಟ್ ಶಾಡೋ ಆಫ್ 28 ಮೀಟರ್. ಇನ್ನೊಂದು ಮಗ್ಲು ಏನಪ್ಪಾ ಅಂದ್ರೆ ಒಂದು ಟವರ್ ಅದರಿ, ಅದು ಎಷ್ಟು ಶಾಡೋ ಲೆಂತ್ ಶಾಡೋ ಮಾಡ್ಲಿಕ್ಕತ್ತೈತಿ ಅಂತಂದ್ರೆ 28 ಮೀಟರ್ ಲೆಂತ್ ಶಾಡೋನ ಫಾರ್ಮ್ ಮಾಡ್ಲಿಕ್ಕತ್ತೈತಿ. ಓಕೆ ರೈಟ್, ಸೊ ಈ ರೀತಿ ಡ್ರಾ ಮಾಡ್ಕೋಬಹುದ್ರಿ. ರೈಟ್, ಈಗ ದಟ್ ನೀವು ಎರಡು ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಇದು 90 ಇದು 90 ಆಗಿರ್ತೈತಿ,
ಮತ್ತೆ ಇನ್ನೊಂದು ಏನಾಗಿರ್ತೈತ್ರಿ, ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಆಗಿರ್ತೈತಿ. ಯಾಕೆ ಈಕ್ವಲ್ ಆಗಿರ್ತೈತ್ರಿ? ಯಾಕಪ್ಪ ಅಂದ್ರೆ ಸನ್ ರೇಸ್ ಒಂದೇ ಟೈಮ್ ಒಳಗೆ ಏನಾಗಿರ್ತಾವ ಅಂತಂದ್ರೆ ಪ್ಯಾರಲಲ್ ಆಗಿರ್ತಾವ್ರಿ. ಸೊ ಹಿಂಗಾಗಿ ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಆಗಿರ್ತೈತಿ. ಇದನ್ನ ಹೆಸರು ಕೊಡೋಣ ಎ ಬಿ ಸಿ ಡಿ ಇ ಎಫ್. ಇಲ್ಲಿ ಏನಾಗೈತಿ ಅಂದ್ರೆ ಹಿಯರ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಡೈರೆಕ್ಟ್ ಆಗಿ ಬರೆದ್ರೆ ಏನ್ ಸಮಸ್ಯೆ ಇಲ್ಲ ರೀ, ಬರ್ಕೋಬಹುದು. ಓಕೆ ರೈಟ್. ಸೊ ನಮ್ಗೆ ಏನ ಗೊತ್ತ್ರಿ, ದಟ್ ಎರಡು ಟ್ರಯಾಂಗಲ್ ಸಿಮಿಲರ್ ಅದಾವ ಅಂದ್ರೆ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ಸೇಮ್ ರೇಷಿಯೋ ಒಳಗೆ ಇರ್ತಾವು. ಎ ಬಿ ಡಿವೈಡೆಡ್ ಬೈ ಡಿಇ, ಎ ಬಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್. ಓಕೆ ರೈಟ್. ಎ ಬಿ ಅಂದ್ರೆ ಎಷ್ಟು ಅದರಿ? 6 ಐತಿ. ಡಿಇ ಅಂದ್ರೆ ಎಷ್ಟು ಅದರಿ? ಗೊತ್ತಿಲ್ಲ, ಅದನ್ನ ಫೈಂಡ್ ಮಾಡಕತ್ತೀವಿ. ಓಕೆ, ಬಿ ಸಿ ಡಿವೈಡೆಡ್ ಬೈ ಇ ಎಫ್, ಬಿ ಸಿ ಅಂದ್ರೆ 4 ದ, ಇ ಎಫ್ ಅಂದ್ರೆ ಎಷ್ಟು ಐತ್ರಿ? 28 ಐತಿ. ಓಕೆ, ಇದು ಕ್ಯಾನ್ಸಲ್ ಆಗ್ತೈತಿ. 4 1 4, 4 7 28. ಡಿ ಈ ಕಡೆ ಹೋಗ್ಲಿ, 7 ಈ ಕಡೆ ಬಲ್ರಿ. ಇಲ್ಲಿ ಡಿವೈಡೆಡ್ ಬೈ 7 ಈ ಕಡೆ ಬಂದ್ರೆ ಏನಾಗುತ್ತೆ? ಇಂಟು 7 ಆಗುತ್ತೆ. ಡಿ ಬಲಗಡೆ ಹೋದ್ರೆ ಇಂಟು ಡಿ ಆಗುತ್ತೆ. 1 ಇಂಟು ಡಿ ಅಂದ್ರೆ ಡಿ ಆಗಿರ್ತೈತಿ. 6 7 42. ಸೊ ಡಿ ಈಕ್ವಲ್ ಟು 42 ಸೆಂಟಿಮೀಟರ್ ಆಗಿರ್ತೈತಿ. ಸೊ ಹಂಗಂದ್ರೆ ದಟ್ 28 ಮೀಟರ್ ಲೆಂತ್, 28 ಮೀಟರ್ ಲೆಂತ್ ಶಾಡೋ ಆಗ್ಬೇಕು ಅಂತಂದ್ರೆ ಅದ್ರ ಹೈಟ್ ಎಷ್ಟಾಗಿರ್ತೈತಿ ಅಂತಂದ್ರೆ 42 ಮೀಟರ್ ಆಗಿರ್ತೈತಿ. ಓಕೆನಾ? ರೈಟ್. ನಂತರ 42nd ಕ್ವಶನ್ ಏನದ ನೋಡ್ರಿ. ಟೂ ಲೈನ್ ಸೆಗ್ಮೆಂಟ್ಸ್ ಎ ಬಿ ಅಂಡ್ ಸಿ ಡಿ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಪಾಯಿಂಟ್ ಓ. ಎರಡು ಲೈನ್ ಸೆಗ್ಮೆಂಟ್ ಅದಾವ್ರಿ. ಅವು ಯಾವಪ್ಪ ಅಂತಂದ್ರೆ ಎ ಬಿ ಮತ್ತು ಸಿ ಡಿ ಎರಡು ಲೈನ್ ಸೆಗ್ಮೆಂಟ್ ಅದಾವು. ಅವು ಓ ಪಾಯಿಂಟ್ ಒಳಗೆ ಇಂಟರ್ಸೆಕ್ಟ್ ಆಗ್ಲಿಕ್ಕತ್ತಾವು. ಆ ನಂತರ ಜಾಯಿನ್ ಎ ಸಿ ಅಂಡ್ ಬಿ ಡಿ such that AC is parallel to BD and prove that triangle AOC is similar to triangle BOD. ತಡ್ರಿ, ಇದನ್ನ ಮೊದಲಿಗೆ ನಾ ಒಂದನೇದು ಸ್ಟೇಟ್ಮೆಂಟ್ ನ ಡ್ರಾ ಮಾಡ್ಕೊಂಡ್ ಬರ್ತೀನಿ, ಆ ನಂತರ ಮುಂದೆ ವಿಚಾರ ಮಾಡ್ಲಿಕ್ಕೆ ಬರುತ್ತೆ. ಎ ಬಿ ಸಿ ಡಿ ಅಂತಂದ್ರೆ ಎರಡು ಲೈನ್ ಸೆಗ್ಮೆಂಟ್ ಅದಾವ್ರಿ, ಕರೆಕ್ಟಾ? ಎ ಬಿ ಸಿ ಡಿ. ಓಕೆ, ಎ ಬಿ ಸಿ ಡಿ ಎರಡು ಲೈನ್ ಸೆಗ್ಮೆಂಟ್ ಅದಾವ. ಎಲ್ಲಿ ಇಂಟರ್ಸೆಕ್ಟ್ ಆಗತಾವ್ರಿ? ಓ ಪಾಯಿಂಟ್ ಒಳಗೆ ಇಂಟರ್ಸೆಕ್ಟ್ ಆಗ್ಲಿಕ್ಕತ್ತಾವು. ಆ ನಂತರ ಮುಂದೆ ಏನಾಗುತ್ತಾರೆ? ಜಾಯಿನ್ ಎ ಸಿ ಅಂಡ್ ಬಿ ಡಿ. ಎ ಸಿ ನ ಜಾಯಿನ್ ಮಾಡ್ರಿ, ಆ ನಂತರ ಬಿ ಡಿ ನ ಜಾಯಿನ್ ಮಾಡ್ರಿ ಅಂತ ಹೇಳಾಕತ್ತಾರೆ. ಓಕೆ, ಜಾಯಿನ್ ಎ ಸಿ ಅಂಡ್ ಬಿ ಡಿ. ಓಕೆ, ಸೊ ಜಾಯಿನ್ ಮಾಡಿದ್ವಿ. ಅದಾದ ನಂತರ ಏನಾಗುತ್ತೈತಿ ಅಂದ್ರೆ ಎ ಸಿ ಇಸ್ ಪ್ಯಾರಲಲ್ ಟು ಬಿ ಡಿ. ಈ ಎ ಸಿ ಏನದಲ್ರಿ ಬಿ ಡಿಗೆ ಪ್ಯಾರಲಲ್ ಅದ. ಸೊ ಹಂಗಂದ್ರೆ ನಮ್ಗೆ ಏನ್ ಪ್ರೂವ್ ಮಾಡೋಣಾಗತ್ತಾರೆ ಅವರು? ದೆನ್ ಪ್ರೂವ್ ದಟ್ ಟ್ರಯಾಂಗಲ್ AOC is similar to triangle BOD. to prove ಏನ್ ಪ್ರೂವ್ ಮಾಡಂದ್ರಿ ಅವರು? ಟ್ರಯಾಂಗಲ್ AOC is similar to triangle BOD ಅಂತಂದ ಹೇಳಿ ಪ್ರೂವ್ ಮಾಡಂತ ಹೇಳಾಕತ್ತಾರ. ನಾವೇನ್ ಮಾಡ್ತೇವ್ರಿ? ನಮಗ ಏನಪ್ಪಾ ಅಂದ್ರ ದಟ್ ನಾಟ್ ಸಿಮಿಲಾರಿಟಿ ಕ್ರೈಟೀರಿಯಾ, ಅದ್ರೊಳಗ ಫಸ್ಟ್ ಆಂಗಲ್ ನೋಡ್ತೀವಿ, ನೆಕ್ಸ್ಟ್ ಆಂಗಲ್ ಟ್ರೈ ಮಾಡ್ತೀವಿ. ಅದು ಇಲ್ಲ ಅಂದ್ರೆ ಸೈಡ್ ಇಲ್ಲ ಅಂದ್ರೆ ಸೈಡ್ ಅನ್ನ ನೋಡಿರ್ತೀವಿ. ಇಲ್ಲಿ ನೋಡ್ದಾಯ್ತು ಅಂತಂದ್ರೆ ಫಸ್ಟ್ ನಮ್ದು ಪ್ರಯಾರಿಟಿ ಅಂದ್ರೆ ಆಂಗಲ್ ಸಿಗಿರ್ತೈತಿ. ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಇರ್ತಾವ. ಹೌದ್ರಿ? ಯಾಕಪ್ಪ ಅಂತಂದ್ರೆ ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಆಗಿರ್ತಾವು. ಅದಾದ ನಂತರ ಏನ್ರಿ, ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಆಗಿರ್ತೈತಿ. ಓಕೆ, ಆ ನಂತರ ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಆಗಿರ್ತೈತಿ. ಯಾಕೆ ಅನ್ನೋದನ್ನ ರೀಸನ್ ನಾನಿಲ್ಲಿ ಬರಿತೇನ್ರಿ. ಓಕೆ, ಸೊ ಟು ಪ್ರೂಫ್ ಏನ್ರಿ? ಇವು ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಅಂತ ಸಿಮಿಲರ್ ಅಂತಂದ್ರೆ ಹೇಳ್ಬೇಕು ಅಂದ್ರೆ ಮೊದಲಕ ಆ ಎರಡು ಟ್ರಯಾಂಗಲ್ ನ ಕನ್ಸಿಡರ್ ಮಾಡೋಣ್ರಿ. ಓಕೆ, ಕನ್ಸಿಡರ್ ಟ್ರಯಾಂಗಲ್ AOC and triangle BOD. ಟ್ರಯಾಂಗಲ್ AOC and triangle BOD ಇವೆರಡು ಟ್ರಯಾಂಗಲ್ ನ ಕನ್ಸಿಡರ್ ಮಾಡೋಣ. ಸೊ ಇದ್ರೊಳಗ ಆಂಗಲ್ AOC is equal to ಆಂಗಲ್ BOD ಆಗಿರ್ತೈತಿ. ಕಾರಣ ವರ್ಟಿಕಲಿ ಅಪೋಸಿಟ್ ಆಂಗಲ್. ಅದಾದ ನಂತರ ಈಗ ನಾವ್ ಇವೆರಡು ಆಂಗಲ್ ಈಕ್ವಲ್ ಅಂತ ಹೇಳಾಕತ್ತೀವ್ರಿ. ಅದನ್ನ ನಾನು ಇಲ್ಲಿ ಬರ್ಬಿಡ್ತೀನಿ. ಏನಪ್ಪಾ ಅಂದ್ರೆ CAO ಅಥವಾ OAC is equal to BOD ಆಗಿರ್ತೈತಿ. ಓಕೆ, ಅಥವಾ ಸಾರಿ OBD ಆಗಿರ್ತೈತಿ. ಓಕೆ, OBD ಆಗಿರ್ತೈತಿ. ಓಕೆನಾ? ನಂತರ ಇಲ್ಲಿ ಇನ್ನೊಂದು ಯಾವ್ದದ್ರಿ? ಆಂಗಲ್ OCA is equal to ಆಂಗಲ್ ODB
ಬಿ ಆಗಿರ್ತೈತಿ. ಯಾವ ಒಂದು ಆಧಾರದ ಮೇಲೆ ನಾವು ಇದನ್ನ ಹೇಳಾಕತ್ತೀವಿ ಅಂತಂದ್ರೆ ಅದಕ್ಕೆ ನಾನು ಇಲ್ಲಿ ಡೈಗ್ರಾಮ್ ಈ ಕಡೆ ಬರೆದು ಡ್ರಾ ಮಾಡಿ ತೋರಿಸ್ತೇನ್ರಿ. ಇವೆರಡು ಲೈನ್ ಏನದಪ್ಪ ಅಂತಂದ್ರೆ ಪ್ಯಾರಲ್ ಅದಾವ್ರಿ. ಓಕೆ, ಈ ಲೈನ್ ಏನಪ್ಪಾ ಅಂತಂದ್ರೆ ಪ್ಯಾರಲ್ ಅದಾವ. ಒಂದನೇದು ಲೈನ್ ಏನದ ಅಂತಂದ್ರ ಈಗ ದಟ್ ಈ ರೀತಿಯಾಗಿ ಲೈನ್ ಐತಿ ಅಂದ್ರೆ ಇದು ಏನಪ್ಪಾ ಅಂದ್ರೆ ಟ್ರಾನ್ಸ್ಫರ್ಸ್ ಐತಿ. ಹಂಗಂದ್ರೆ ಈ ಆಂಗಲ್ ಏನಾಗ್ತದ್ರಿ ಈಕ್ವಲ್ ಆಗಿರ್ತೈತಿ. ಇವೆರಡು ಲೈನ್ ಪ್ಯಾರಲ್ ಅದಾವ ಅಂತಂದ್ರ ಇವೆರಡು ಆಂಗಲ್ಸ್ ಏನಾಗಿರ್ತಾವ್ರಿ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಆಗಿರ್ತಾವ. ಅದಾದ ನಂತರ ಇಲ್ಲಿ ಕೆಳಗಡೆ ಇರುವಂತ ಕಂಡೀಷನ್ ನೋಡಿದ್ವಿ ಅಂದ್ರೆ ಎರಡ್ ಲೈನ್ ಪ್ಯಾರಲ್ ಅದಾವ್ರಿ. ಈಗ ಇದು ಲೈನ್ ಹೆಂಗಂದ್ರೆ ಟ್ರಾನ್ಸ್ಫರ್ಸ್ ಈ ರೀತಿ ಐತಿ. ಹಂಗಂದ್ರೆ ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಇರ್ತೈತಿ, ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಇರ್ತೈತಿ. ಸೊ ಇವಕ್ಕೆ ಎರಡಕ್ಕೂ ಏನಪ್ಪಾ ಅಂದ್ರೆ ರೀಸನ್ ಏನಂತಂದ್ರೆ ಏನ್ರಿ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಗಿರ್ತಾವ್ರಿ. ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಆಗಿರ್ತಾವ. ಸೊ ನಮಗೆ ಎರಡು ಆಂಗಲ್ ಸಿಕ್ಕರೆ ಸಾಕು, ಮೂರು ಆಂಗಲ್ಸ್ ಸಿಗ್ಲಿಕ್ಕತ್ತಾವ. ಸೊ ನಾವೇನ್ ಹೇಳ್ಬೋದು ಅಂತಂದ್ರೆ ಬೈ ಆಂಗಲ್ 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 ಸಿಮಿಲಾರಿಟಿ ಕ್ರೈಟೀರಿಯನ್ ಏನ್ ಹೇಳ್ಬೋದು ಅಂತಂದ್ರೆ ಟ್ರಯಾಂಗಲ್ ಎ ಓ ಸಿ ಸಾರಿ ಟ್ರಯಾಂಗಲ್ ಎ ಓ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಎಗೆ ಏನೈತ್ರಿ, ಎಗೆ ಇದು ಇಲ್ಲಿ ಎಗೆ ಏನೈತ್ರಿ ಬಿ ಐತಿ. ಓಕೆ, ಸೊ ಓ ಐತಿ, ಆ ನಂತರ ಎ ಆಯ್ತು, ಓ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಿ ಅದ, ಇಲ್ಲಿ ಸಿ ಏನಪ್ಪಾ ಅಂತಂದ್ರೆ ಡಿ ಐತಿ. ಟ್ರಯಾಂಗಲ್ ಎ ಓ ಸಿ ಸಿಮಿಲರ್ ಟು ಟ್ರಯಾಂಗಲ್ ಬಿ ಓ ಡಿ. ಸೊ ದಟ್ ನಾವು ಏನ್ ಪ್ರೂವ್ ಮಾಡಬೇಕಾಗಿತ್ತು, ಪ್ರೂವ್ ಮಾಡಿದೀವಿ, ಹೆನ್ಸ್ ಪ್ರೂವ್ಡ್. ಓಕೆನಾ? ಸೊ ಇದು 39 ಇಂದ ಹಿಡಿದು 42nd ಕ್ವಶನ್ಸ್ ಆಗಿದ್ದು. ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 43rd ಕ್ವಶನ್ ಏನದ ನೋಡ್ರಿ. In the trapezium ABCD, AB is parallel to DC. Diagonals AC and BD intersect each other at O. Show that AO by BO is equal to CO by DO. Okay, so that ಇದಕ್ಕೆ ಸಂಬಂಧಪಟ್ಟಂಗೆ ಡಯಾಗ್ರಾಮ್ ನ ಕೊಟ್ಟಿದ್ದಾರೆ. ಸೊ ಆ ಡಯಾಗ್ರಾಮ್ ಅನ್ನ ಫಸ್ಟ್ ನಾವು ಡ್ರಾ ಮಾಡ್ಕೊಂಡು ಆ ನಂತರ ಪ್ರಾಬ್ಲಮ್ ಅನ್ನ ನೋಡ್ಕೋತಾ ಹೋಗಂತ್ರಿ. ABCD is a trapezium. ABCD is a trapezium. ಓಕೆ, ಸೊ ಟ್ರಾಪಿಜಿಯಂ ಅಂದ್ರೆ ಹೆಂಗಿರ್ತೈತಿ ಅಂತಂದ್ರೆ ಎರಡು ಪ್ಯಾರಲ್ ಸೈಡ್ ಇರ್ತಾವ, ಎರಡು ನಾನ್ ಪ್ಯಾರಲ್ ಸೈಡ್ ಇರ್ತಾವ. ಓಕೆ, ಸೊ ಇದ್ರೊಳಗ ಏನಪ್ಪಾ ಅಂದ್ರೆ ಎ ಬಿ ಈಸ್ ಪ್ಯಾರಲ್ ಟು ಡಿ ಸಿ ಅಂತ ಹೇಳಕತ್ತಾರಿ. ಇಟ್ ಇಸ್ ನಾಟ್ ಸಿ ಡಿ ಅಂತ ಬಳಸಬಾರ್ದ್ರಿ. ಎ ಬಿ ಇಸ್ ಪ್ಯಾರಲ್ ಟು ಡಿ ಸಿ ಅದ. ಅದಾದ ನಂತರ ದಟ್ ಇವು ಇದ್ರದ್ದು ಎರಡು ಡಯಾಗ್ನಲ್ಸ್ ಏನ್ ಆಗತ್ತವ ಅಂತಂದ್ರೆ ಓ ಪಾಯಿಂಟ್ ಒಳಗ ಇಂಟರ್ಸೆಕ್ಟ್ ಆಗ್ಲಿಕತ್ತವ್ರಿ. ಓಕೆ, ನಂತರ ಮುಂದೆ ಇವ್ರು ಏನ್ ಮೆನ್ಷನ್ ಮಾಡಾಕತ್ತಾರ ಅಂತಂದ್ರೆ ಶೋ ದಟ್ ಏನಂತಂದ್ರೆ ಶೋ ಮಾಡೋಣಾಕತ್ತಾರಿ, ರೈಟ್? ಶೋ ದಟ್ ಓಕೆ ಏನ್ರಿ ಎಒ ಡಿವೈಡೆಡ್ ಬೈ ಬಿಒ ಇಸ್ ಈಕ್ವಲ್ ಟು ಸಿಒ ಡಿವೈಡೆಡ್ ಬೈ ಡಿಒ ಅಂತಂದ್ರೆ ಪ್ರೂವ್ ಮಾಡು ಅಂತ ಹೇಳಕತ್ತಾರಿ. ಓಕೆ, ಸೊ ಈ ರೀತಿಯಾಗಿ ಪ್ರೂವ್ ಮಾಡಂತಂದ್ರೆ ಕೊಟ್ರು ಅಂತಂದ್ರೆ ಮೊದ್ಲೇಕ ಅವ್ರ ಏನ್ ಪ್ರೂವ್ ಮಾಡಂದಾರ ಅದನ್ನ ಇಲ್ಲಿ ನಾವೇನಪ್ಪಾ ಅಂದ್ರ ವಿಚಾರ ಮಾಡೋಣತ್ರಿ. ಓಕೆ, ಸೊ ಈಗ ಎಒ ಬಿಒ ಅದಾವ್ರಿ. ಎಒ ಎಲ್ಲೈತ್ರಿ, ಎಒ ಇಲ್ಲೈತಿ, ಆ ನಂತರ ಬಿಒ ಇಲ್ಲೈತಿ. ಹಂಗಂದ್ರೆ ಇವೆರಡು ಸೈಡ್ ಅನ್ನ ಕನ್ಸಿಡರ್ ಮಾಡ್ಲಿಕ್ಕತ್ತಾರ. ಇವ್ ಎರಡು ಸೈಡ್ ಇರುವಂತ ಟ್ರಯಾಂಗಲ್ ಯಾವ್ದು ಬರ್ತ್ರಿ, ಎಒ ಬಿ ಬರ್ತೈತಿ. ಅದಾದ ನಂತರ ಸಿಒ ಮತ್ತು ಡಿಒ ಅಂತ ಹೇಳಕತ್ತಾರಿ. ಸಿಒ ಮತ್ತು ಡಿಒ ಇರುವಂತ ಸೈಡ್ಸ್ ಯಾವ ಟ್ರಯಾಂಗಲ್ ಒಳಗದಾವು ಅಂತಂದ್ರೆ ಟ್ರಯಾಂಗಲ್ ಸಿಒಡಿ ಒಳಗದಾವು. ಹಂಗಂದ್ರೆ ಯಾವ ಟ್ರಯಾಂಗಲ್ ತಗೊಂಡ್ರಿ, ಈ ಟ್ರಯಾಂಗಲ್ ತಗೋಣ, ಈ ಟ್ರಯಾಂಗಲ್ ತಗೋಣ. ಓಕೆ, ರೈಟ್. ಪ್ರೂಫ್ ಅಂತ ಬರ್ಕೊಳ್ಳೋಣ. ರೈಟ್, ಸೊ ಪ್ರೂಫ್ ಏನಪ್ಪಾ ಅಂತಂದ್ರೆ ಕನ್ಸಿಡರ್ ದೀಸ್ ಟೂ ಟ್ರಯಾಂಗಲ್ಸ್. ಯಾವ್ರಿ? ಕನ್ಸಿಡರ್ ಟ್ರಯಾಂಗಲ್ ಎಒಬಿ, ಕನ್ಸಿಡರ್ ಟ್ರಯಾಂಗಲ್ ಎಒಬಿ ಅಂಡ್ ಸಿಒಡಿ. ಓಕೆ, ಅಂಡ್ ಟ್ರಯಾಂಗಲ್ ಸಿಒಡಿ. ಇವೆರಡು ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಸೊ ಈಗ ನಮ್ಗೆ ಮೊದಲೇ ಕೆಲಸ ಏನಾಗಿರ್ಲಿ ಅಂತಂದ್ರೆ ಈ ರೀತಿ ರೇಷೋ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕ್ರಿ, ಆ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತಂದ್ರೆ ಪ್ರೂವ್ ಮಾಡ್ಬೇಕು. ಯಾಕಂದ್ರ ಎರಡು ಟ್ರಯಾಂಗಲ್ ಸಿಮಿಲರ್ ಇದ್ವು ಅಂದ್ರ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ಸೇಮ್ ರೇಷೋ ಆಗಿರ್ತಾವ. ಓಕೆ, ಸೊ ಇವೆರಡು ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಈ ಆಂಗಲ್ ಏನದರಿ ಈಕ್ವಲ್ ಇದೆ. ಯಾಕ್ರಿ? ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಆಗಿರ್ತಾವ. ನಂತರ ಈ ಆಂಗಲ್ ಈಕ್ವಲ್ ಆಗಿರ್ತಾವ್ರಿ. ಯಾಕಂದ್ರೆ ಇವೆರಡು ಸೈಡ್ ಪ್ಯಾರಲ್ ಅದಾವು, ಇದು ಟ್ರಾನ್ಸ್ವರ್ಸ್ ಐತಿ. ಇವೆರಡು ಏನಾಗ್ತಾವ ಅಂತಂದ್ರೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಗ್ತಾವು. ಅದೇ ರೀತಿಯಾಗಿ ಇಲ್ಲಿ ನೋಡಿದ್ವಿ ಅಂತಂದ್ರ ಈ ಮೂರನೇ ಆಂಗಲ್ಗೆ ಈಕ್ವಲ್ ಆಗಿರ್ತೈತಿ. ರೀಸನ್ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಸೇಮ್ ರೀಸನ್. ಓಕೆ, ಸೊ ಅದನ್ನ ಇಲ್ಲಿ ಬರ್ಕೊಂಡ್ಬಿಡೋಣ. ಮೊದ್ಲೇಕ ರಫ್ ಆಗಿ ನೋಡ್ಕೊಳ್ರಿ, ಅದಾದ ನಂತರ ಪ್ರಾಬ್ಲಮ್ ಅನ್ನ ಸ್ಟಾರ್ಟ್ ಮಾಡ್ರಿ. ಓಕೆ, ರೈಟ್. ಆಂಗಲ್ ಎಒಬಿ ಇಸ್ ಈಕ್ವಲ್ ಟು ಆಂಗಲ್ ಸಿಒಡಿ. ರೀಸನ್ ಬರ್ಬಿಡೋಣ. ವರ್ಟಿಕಲಿ
ಅಪೋಸಿಟ್ ಆಂಗಲ್ಸ್, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಅದಾದ ನಂತರ ಆಂಗಲ್ ಏನ್ರಿ ದಟ್ OAB is equal to angle OAB is equal to angle OCD. ಓಕೆ, ಇದಕ್ಕೆ ರೀಸನ್ ರೈಟ್, ಎರಡಕ್ಕೂ ಸೇರಿ ಒಮ್ಲೆ ರೀಸನ್ ಬರೆಯೋಣಂತ್ರಿ. ರೈಟ್, ದಟ್ ಇಸ್ ಆಂಗಲ್ OAB ಆಯ್ತು. ಆನಂತರ OBA ಆಂಗಲ್ OBA is equal to angle OCD. ಕರೆಕ್ಟಾ? ಯಾಕ್ರಿ ಹಿಂಗ್ಯಾಕ? OBA ಇದಕ್ಕೆ ಈಕ್ವಲ್ ಅದರಿ, ODC ಬರ್ತದ, OCD ಅಲ್ಲ ODC ಆಗಿರುತ್ತೆ. ಸೊ ರೀಸನ್ ಏನಪ್ಪಾ ಅಂತಂದ್ರ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ ಸಾರಿ ನಾನು ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ರೀ. ಏನಪ್ಪಾ ಅಂತಂದ್ರ ಇಲ್ಲಿ ಎರಡು ಪ್ಯಾರಲ್ ಲೈನ್ಸ್ ಅದಾವು, ಒಂದು ಟ್ರಾನ್ಸ್ವರ್ಸ್ ಐತಿ. ಈ ಆಂಗಲ್ ಹೆಂಗದಾವ ಅಂತಂದ್ರೆ ಇಲ್ಲಿ ಒಂದು ಐತಿ, ಈ ಆಂಗಲ್ ಈಕ್ವಲ್ ಅದ. ದಟ್ ಇಸ್ ಏನ್ರಿ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. ಆ ನಂತರ ಈ ರೀತಿಯಾಗಿ ಎರಡು ಪ್ಯಾರಲ್ ಲೈನ್ಸ್ ಅದಾವು, ಈ ರೀತಿ ಟ್ರಾನ್ಸ್ವರ್ಸ್ ಐತಿ ಅಂತಂದ್ರೆ ಈ ಆಂಗಲ್ ಈಕ್ವಲ್ ಆಗಿರ್ತೈತಿ, ಈ ಆಂಗಲ್ ಈಕ್ವಲ್ ಆಗಿರ್ತೈತಿ. ದಟ್ ಇಸ್ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಆಗಿರ್ತೈತಿ. ಓಕೆನಾ? ರೈಟ್. ಸೊ ಒಂದ್ ಟ್ರಯಾಂಗಲ್ ಇದ್ದ ಮೂರ್ ಆಂಗಲ್ಸ್, ಇನ್ನೊಂದು ಟ್ರಯಾಂಗಲ್ ಮೂರ್ ಆಂಗಲ್ಸ್ ಈಕ್ವಲ್ ಅದಾವ ಅಂತಂದ್ರ ರೈಟ್ ನಾವೇನ್ ಹೇಳ್ಬೋದ್ರಿ? ಟ್ರಯಾಂಗಲ್ ಏನ್ರಿ AOB is similar to triangle COD. ಎರಡನೇದು ಟ್ರಯಾಂಗಲ್ ಬರಿಬೇಕಾದಾಗ ಸ್ವಲ್ಪ ಹುಷಾರಾಗಿರ್ರಿ. ಯಾಕಂದ್ರೆ ನಾವು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅನ್ನ ನಾವು ಇಲ್ಲಿ ತಗೋಬೇಕಾಗ್ತದೆ. ಇಲ್ಲಿ ಓಗೆ ಓ ಐತಿ, ಇಲ್ಲಿ ಮಿಡಲ್ ಓ ಅದಂದ್ರೆ ಇಲ್ಲಿ ಏನ್ ಬರ್ತ್ರಿ? ಓ ಬರುತ್ತೆ. ಎಗೆ ಸಿ ಐತಿ, ಇಲ್ಲಿ ಫಸ್ಟ್ ಎ ಅದಂದ್ರೆ ಇಲ್ಲಿ ಏನ್ ಬರ್ತ್ರಿ? ಸಿ ಬರುತ್ತೆ. ಇಲ್ಲಿ ಬಿ ಗೆ ಡಿ ಅದ, ಇಲ್ಲಿ ಫಸ್ಟ್ ಬಿ ಅದಂದ್ರೆ ಇಲ್ಲಿ ಏನ್ ಬರ್ತ್ರಿ? ಡಿ ಬರ್ತೈತಿ. ಈಗ ಅವ್ರು ಇಲ್ಲಿಗೆ ಲೆಕ್ಕ ಮುಗಿಲ್ರಿ, ಅವ್ರ ಏನಪ್ಪಾ ಅಂದ್ರೆ ಇದನ್ನ ಪ್ರೂವ್ ಮಾಡಂತಾರ. ಓಕೆ, ಸೊ ಇಲ್ಲಿ ನಾವು ನೋಡೋದಾಯ್ತು ಅಂದ್ರ ಎಒಗೆ ಕರೆಸ್ಪಾಂಡಿಂಗ್ ಸೈಡ್ ಏನ್ ಬರ್ತದ್ರಿ? CO ಬರ್ತೈತಿ. AO ಬೈ CO. BO ಗೆ ಕರೆಸ್ಪಾಂಡಿಂಗ್ ಏನದ್ರಿ? DO ಅದ. ಓಕೆ, BO ಬಾಗ್ಲೆ DO ಬಂತಂದ್ರೆ ಅವ್ರು ಹೇಳಿದ್ದು ಇಲ್ಲ ರೀ ಬಂದಿಲ್ಲ, AO ಬೈ BO ಬೇಕು. BO ಬಲಗಡೆ ಐತಿ, ಇದು ಎಡಗಡೆ ಹೋಗ್ಲಿ, CO ಎಡಗಡೆ ಇದ್ದಿದ್ದು ಬಲಗಡೆ ಹೋಗ್ಲಿ. ಅಂದ್ರೆ ಇದೇನಾಗತ್ತಪ್ಪ ಅಂದ್ರ AO ಬಾಗ್ಲೆ BO. ಒಂದು ನಿಮಿಷ ರೀ, ಇದನ್ನ ನಾನು ಇಲ್ಲಿ ಮುಂದೆ ಬರ್ಬಿಡ್ತೇನೆ. ಏನಾಗುತ್ತೆ ಇದು? AO ಬಾಗ್ಲೆ BO is equal to CO ಬಾಗ್ಲೆ DO. ಇದು ಯಾಕೆ ಬಂದ್ರಿ? BO ಈ ಕಡೆ ಹೋಯ್ತು, CO ಈ ಕಡೆ ಹೋಯ್ತು. ಸೊ ಅವ್ರೇನ್ ಹೇಳಿದಾರೆ ಅದನ್ನ ನಾವು ಇಲ್ಲಿ ಪ್ರೂವ್ ಮಾಡಿದೀವಿ. ಹೆನ್ಸ್ ಪ್ರೂವ್. ಓಕೆನಾ? ರೈಟ್. ಇದು 43ನೆಯ ಪ್ರಶ್ನೆ ಆಗಿತ್ತು. ನಂತರ 44ನೆಯ ಪ್ರಶ್ನೆ, 44th ಕ್ವಶನ್ ಏನದ ನೋಡ್ರಿ. ಇನ್ ಟ್ರಯಾಂಗಲ್ ABC D is parallel to BC. ಟ್ರಯಾಂಗಲ್ ABC ಟ್ರಯಾಂಗಲ್ ಒಳಗ ಸ್ವಲ್ಪ ದೊಡ್ಡದು ಡ್ರಾ ಮಾಡ್ಕೊಳ್ಳೋಣಂತ್ರಿ. ಓಕೆ, ಟ್ರಯಾಂಗಲ್ ABC ಇದ್ರೊಳಗೆ ಏನದರಿ? ದಟ್ DE is parallel to BC. D BC ಗೆ ಪ್ಯಾರಲಲ್ ಐತಿ. ಸೊ ನೋಡೋದಾಯ್ತು ಅಂದ್ರೆ ಮುಂದೆ ಏನ್ ಕೊಡಕತ್ತಾರ? ಇಫ್ AD equal to X, ಇದು X ಅದರಿ, A equal to X plus 2. ಕರೆಕ್ಟ್? ರೈಟ್. AE ಎಲ್ಲೈತ್ರಿ? ಇಲ್ಲ ಐತಿ ನೋಡ್ರಿ, ಇದು X ಅದ, ಇದು X plus 2 ಐತಿ. ಅದಾದ ನಂತರ EC equal to X minus 1, ಇದು X minus 1 ಐತ್ರಿ. ದೆನ್ ಫೈಂಡ್ ದ X. ಏನೋ ಒಂದು ಬಿಟ್ಟಿದೀವಿ, BD ಬಿಟ್ಟೇವ್ ನೋಡ್ರಿ. BD ಎಷ್ಟೈತಿ ಅಂತಂದ್ರೆ X minus 2 ಐತಿ. ಕರೆಕ್ಟ್? ರೈಟ್. ಇದು X ಅದ, ಇದು X minus 2, X plus 2, X minus 1. ನಂತರ ಏನ್ ಹೇಳಕತ್ತಾರು? ದೆನ್ ಫೈಂಡ್ ದ X ಅಂಡ್ ಹೆನ್ಸ್ ಫೈಂಡ್ ದ AD ರೇಷಿಯೋ DB. X ವ್ಯಾಲ್ಯೂ ಕಂಡಿಡ್ರಿ, ಅದ್ರ ಜೊತೆಗೆ ಇನ್ನೊಂದನ್ನ ಫೈಂಡ್ ಮಾಡ್ರಿ. ಏನಪ್ಪಾ ಅಂದ್ರೆ AD ರೇಷಿಯೋ DB, ಈ ರೇಷಿಯೋನ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. ಓಕೆ, ಇನ್ ಟ್ರಯಾಂಗಲ್ ABC DE is parallel to BC. ಈ ABC ಟ್ರಯಾಂಗಲ್ ಒಳಗೆ D ಏನಪ್ಪಾ ಅಂದ್ರೆ BC ಪ್ಯಾರಲ್ ಐತಿ. ಸೊ ಇದರ ಆಧಾರದ ಮೇಲೆ ನಾವೇನ್ ಹೇಳ್ಬೋದು ಅಂತಂದ್ರೆ, ಯಾವ ಆಧಾರದ ಮೇಲ್ರಿ? ಬೈ BPT. ಬೈ BPT ಏನ್ ಹೇಳ್ಬೋದ್ರಿ? AD divided by DB. ಓಕೆ, AD divided by DE is equal to AE divided by EC ಆಗಿರ್ತದೆ. ಓಕೆ, ರೈಟ್. ಹಾಗಾದ್ರೆ AD ಅಂದ್ರೆ ಎಷ್ಟದರಿ? AD ಅಂದ್ರೆ X ಅದ, DB ಅಂದ್ರೆ ಏನದ್ರಿ? X minus 2 ಅದ, is equal to AE by EC. AE ಅಂದ್ರೆ ಏನದ್ರಿ? X plus 2, EC ಅಂದ್ರೆ ಏನೈತ್ರಿ? X minus 1. ಇದ್ರೊಳಗೆ ಇದು ಇಲ್ಲಿ ಇಕ್ವೇಶನ್ ಒಳಗೆ 4 ಭಾಗ ಇತ್ತಂದ್ರು ಸಹಿತ ಈ ಕಡೆ ಏನ್ರಿ ಫ್ರಾಕ್ಷನ್ ಅದ, ಈ ಕಡೆ ಫ್ರಾಕ್ಷನ್ ಅದ, ವರಿ ಆಗುವಂತ ಅವಶ್ಯಕತೆ ಇಲ್ರಿ. ಯಾಕಂದ್ರೆ ವೇರಿಯಬಲ್ ಒಂದ ಅದ, ಎರಡಿದ್ದು ಅಂದ್ರೆ ತಲೆ ಕೆಡಿಸ್ಕೋಬೇಕಾಗ್ತಿತ್ತು. ಓಕೆನಾ? X minus 1 ಈ ಕಡೆ ಬರ್ಲಿ, ಹಾಗಾದ್ರೆ ಇದೇನಾಗತ್ರಿ? ಡಿವೈಡೆಡ್ ಬೈ ಈ ಕಡೆ ಹೋದ್ರೆ ಇಂಟು ಆಗ್ತತಿ, ಇದ್ರ ಡಿವೈಡೆಡ್ ಬೈ ಈ ಕಡೆ ಹೋದ್ರೆ ಏನಾಗತ್ರಿ?
ಇಂಟು ಆಗ್ತದೆ ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಮೈನಸ್ ಟು ಇವೆರಡು ಇಂಟು ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಮೈನಸ್ ಒನ್ ಮೈನಸ್ ಎಕ್ಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಾಗ ಐತ್ರಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಟೂ ಸ್ಕ್ವೇರ್ ಅಂದ್ರೆ 4 ಬರ್ತದ ಓಕೆ ಇಲ್ಲೂ ಎಕ್ಸ್ ಸ್ಕ್ವೇರ್ ಅದ ಇಲ್ಲೂ ಎಕ್ಸ್ ಸ್ಕ್ವೇರ್ ಅದ ಕ್ಯಾನ್ಸಲ್ ಮಾಡೋಣ್ರಿ ಮೈನಸ್ ಎಕ್ಸ್ ಇಕ್ವಲ್ ಟು ಮೈನಸ್ 4 ಆಗುತ್ತೆ ಅಂದ್ರೆ ಎಕ್ಸ್ ಇಕ್ವಲ್ ಟು ಏನಾಗತ್ರಿ 4 ಆಗಿರ್ತದೆ ಎಕ್ಸ್ ವ್ಯಾಲ್ಯೂ 4 ಬಂತು ಇದೇ ಯಾರು ಕೇಳಿದ್ದು ಇದನ್ನು ಕೇಳ್ಯಾರ ಇನ್ನು ಮುಂದೆ ಇನ್ನೊಂದು ಏನ್ ಕೇಳ್ಯಾರ ಅಂತಂದ್ರೆ ಎಡಿ ರೇಷಿಯೋ ಡಿಬಿ ಕೇಳಿದಾರೆ ಓಕೆ ಎಡಿ ರೇಷಿಯೋ ಡಿಬಿ ಓಕೆ ಸೊ ಎಡಿ ರೇಷಿಯೋ ಡಿಬಿ ಅಂದ್ರೆ ಏನ್ರಿ ಎಡಿ ರೇಷಿಯೋ ಡಿಬಿ ಅಂದ್ರೆ ಏನದ್ರಿ ಎಡಿ ಅಂದ್ರೆ ವ್ಯಾಲ್ಯೂ ಏನದ ಅದನ್ನ ಬರ್ಕೊಂಡ್ಬಿಡೋಣ ಎಡಿ ಅಂದ್ರೆ ಏನದ್ರಿ ಎಕ್ಸ್ ಅದ ಓಕೆ ರೇಷಿಯೋ ಡಿಬಿ ಅಂದ್ರೆ ಏನದ್ರಿ ಎಕ್ಸ್ ಮೈನಸ್ 2 ಅದ ಎಕ್ಸ್ ಮೈನಸ್ 2 ಅಂದ್ರೆ ಎಕ್ಸ್ ಅಂದ್ರೆ 4 ಅದ ಇದು 4 ಮೈನಸ್ 2 ಅಂದ್ರೆ 4 ರೇಷಿಯೋ 4 ಮೈನಸ್ 2 ಅಂದ್ರೆ 2 ಬರುತ್ತೆ 2 1 2 2 2 4 ಓಕೆ ರೈಟ್ ಸೊ ಇಲ್ಲಿ ಬರೆಯೋದಾಯ್ತು ಅಂತಂದ್ರೆ ಎಡಿ ರೇಷಿಯೋ ಡಿಬಿ ಇಸ್ ಈಕ್ವಲ್ ಟು ಏನಾಗಿರ್ತೀರಿ 2 ರೇಷಿಯೋ 1 ಆಗಿರ್ತೈತಿ ಓಕೆನಾ ಇದು 44th ಕ್ವಶನ್ ಆಗಿತ್ತು ನಂತರ 45th ಕ್ವಶನ್ ರೈಟ್ ಏನದ ನೋಡ್ರಿ ಸೊ ದಟ್ ಡೈಗ್ರಾಮಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಐತಿ ಸೊ ಮೊದಲು ನಾನು ಇಲ್ಲಿ ಇದನ್ನ ಡೈಗ್ರಾಮ್ ಅನ್ನ ಡ್ರಾ ಮಾಡ್ಕೋತೇನೆ ರೀ ಓಕೆ ಸೊ ಡೈಗ್ರಾಮ್ ಯಾವ ರೀತಿ ಐತಿ ಅಂದ್ರೆ ಒಂದು ಐಸೋಸೆಲಸ್ ಟ್ರಯಾಂಗಲ್ ಕೊಟ್ಟಾರ್ರಿ ಓಕೆ ಅದಾದ ನಂತರ ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಇಲ್ಲಿಂದ ಒಂದು ಲೈನ್ ಈ ರೀತಿ ಹಾಕಿದ್ದಾರೆ ಇದು 90 ಡಿಗ್ರಿ ಐತಿ ಇದು 90 ಡಿಗ್ರಿ ಐತಿ ಎ ಬಿ ಸಿ ಓಕೆ ದಿಸ್ ಇಸ್ ಡಿ ಅಂಡ್ ದಿಸ್ ಇಸ್ ಇ ಎಫ್ ಪ್ರಶ್ನೆ ಓದೋಣಂತ ಏನದ್ರಿ ಇನ್ ದ ಫಿಗರ್ ಇ ಇಸ್ ಮಿಡ್ ಪಾಯಿಂಟ್ ಆನ್ ಸೈಡ್ ಸಿ ಬಿ ಸೈಡ್ ಅನ್ನ ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಏನ್ ಬರಾಕತೈತಿ ಅಂತಂದ್ರೆ ಇ ಬರಾಕತೈತಿ ಓಕೆ ನಂತರ okay CB produced of an isosceles triangle ABC with AB equal to AC ಏನೇನ್ ಕೊಟ್ಟಾರಿ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಅದ ಏನದರಿ AB is ಇದನ್ನ ಬರ್ಕೋತೇನ್ರಿ ಇನ್ ಟ್ರಯಾಂಗಲ್ ABC ಟ್ರಯಾಂಗಲ್ ಒಳಗ AB ಗೆ AC ಈಕ್ವಲ್ ಅದರಿ AB ಗೆ AC ಈಕ್ವಲ್ ಅದ ಐಸೋಸೆಲಸ್ ಟ್ರಯಾಂಗಲ್ ಅದರಿ ರೈಟ್ ಅದಾದ ನಂತರ if AD is perpendicular to BC AD is perpendicular to BC diagram ಅಲ್ಲಿ ಮೆನ್ಷನ್ ಮಾಡಿದೀವಿ ಅದಾದ ನಂತರ EF is perpendicular to AC EF is perpendicular to AC okay prove that triangle ABD is similar to prove ಏನಂತ ಪ್ರೂವ್ ಮಾಡಂದಾರ್ರಿ triangle ABD is similar to triangle ECF ಅಂತಂದ ಹೇಳಿ ಪ್ರೂವ್ ಮಾಡಂದ್ರಿ ಓಕೆ ಸರಿ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ನಮ್ ಕೆಲಸ ಏನ್ರಿ ಒಂದೇದು ದಟ್ 4 ಕ್ರೈಟೀರಿಯಾ ಅದರೊಳಗೆ ಫಸ್ಟ್ ಆಂಗಲ್ ಅದು ಬಿಟ್ರೆ ಸೈಡ್ ಅದು ಬಿಟ್ರೆ ಸೈಡ್ ಆಂಗಲ್ ಸೈಡ್ ಓಕೆ ಸರಿ ಇವೆರಡನ್ನ ನೋಡ್ದಾಯ್ತು ಅಂತಂದ್ರೆ ಮೊದಲಿಗೆ ಇವೆರಡು ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ್ರಿ ಪ್ರೂಫ್ ಕನ್ಸಿಡರ್ ಟ್ರಯಾಂಗಲ್ ABD ಅಂಡ್ ಟ್ರಯಾಂಗಲ್ ECF ಇವೆರಡು ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡೋಣ ಇದ್ರೊಳಗೆ ಏನಾದ್ರೂ ಸೇಮ್ ಇದೆಯಾ ಅಂತಂದ ಹೇಳಿ ನೋಡಿದ್ರೆ ಓಕೆ ಒಂದ್ ನಿಮಿಷ ಈಗ ಟ್ರಯಾಂಗಲ್ ABC ಒಳಗ AB ಮತ್ತೆ AC ಈಕ್ವಲ್ ಅದ ಅಂತಂದ್ರೆ ಈ ಎರಡು ಆಂಗಲ್ಸ್ ಹೆಂಗಿರ್ತಾವ್ರಿ ಇವೆರಡು ಆಂಗಲ್ಸ್ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಆಗಿರ್ತಾವ ಓಕೆ ಯಾಕೆ ಈಕ್ವಲ್ ಆಗಿರ್ತಾವ್ರಿ ಯಾಕಂದ್ರ ಒಂದ್ ಐಸೋಸೆಲಸ್ ಟ್ರಯಾಂಗಲ್ ಒಳಗ ಎರಡು ಸೈಡ್ಸ್ ಈಕ್ವಲ್ ಇರ್ತಾವಲ್ರಿ ಅವುಗಳ ಅಪೋಸಿಟ್ ಆಂಗಲ್ಸ್ ಏನಾಗಿರ್ತೈತ್ರಿ ಈಕ್ವಲ್ ಆಗಿರ್ತೈತಿ ಈ ಎರಡು ಸೈಡ್ ಈಕ್ವಲ್ ಅದಾವ ಅಂದ್ರ ಇದ್ರ ಅಪೋಸಿಟ್ ಆಂಗಲ್ಸ್ ಏನಾಗಿರ್ತಾವ್ರಿ ಈಕ್ವಲ್ ಆಗಿರ್ತಾವ ಓಕೆ ಸೊ ಇಲ್ಲಿ ನಾವೇನ್ ಹೇಳ್ಬೋದು ಅಂದ್ರ ಆಂಗಲ್ ABD ಓಕೆ ಒಂದನೇ ಟ್ರಯಾಂಗಲ್ ಇದ್ದು ABD ಈಸ್ ಈಕ್ವಲ್ ಟು ಟ್ರಯಾಂಗಲ್ ಏನದ್ರಿ ಇಲ್ಲಿ ACD ಅಂತ ಬರ್ಬೋದು ACB ಅಂತ ಬರೀಬಹುದು ನಾನು ಈ ಒಂದು 3 ಲೆಟರ್ ಯೂಸ್ ಮಾಡೋ ಸಂಬಂಧ ಏನ್ ಮಾಡ್ತೇನ್ರಿ FCE ಅಂತ ಬರ್ಕೋತೀನಿ ಆಗ್ಬೋದಾ ರೈಟ್ ನಾವು ಆಕ್ಚುಲಿ ಇದನ್ನ ACB ಅಂತ ಬರೆದ್ರು ನಡೀತೈತಿ FCE ಅಂತಾನು ಬರೆದ್ರು ನಡೀತೈತಿ ಎರಡು ಒಂದೇ ಆಂಗಲ್ ಅದ ಓಕೆ ಸೊ ರೀಸನ್ ಏನಪ್ಪಾ ಅಂತಂದ್ರ ದಟ್ ಆಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಇರುವಂತಹ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಸೈಡ್ಸ್ ಗೆ ಅಪೋಸಿಟ್ ಇರುವಂತಹ ಆಂಗಲ್ಸ್ ಈಕ್ವಲ್ ಆಗಿರ್ತಾವ ಓಕೆ ಒಂದ್ ಆಂಗಲ್ ಆಯ್ತು ಇನ್ನೊಂದು ಆಂಗಲ್ ನಾವು ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ನಮ್ ಕೆಲಸ ಮುಗೀತು ಪ್ರೂವ್ ಮಾಡಕ್ಕೆ ಹೆಂಗ್ ಮಾಡೋದು ಇದೇನದ ರೀ ಇದು 90 ಡಿಗ್ರಿ ಅದ ಹಂಗಂದ್ರೆ ಇದು ಎಷ್ಟದ ಇದು 90 ಅದ
ಹೌದಾ? ದಟ್ ಈ ಆಂಗಲ್ 90 ಇತ್ತಂದ್ರೆ ಇದು ಎಷ್ಟು ಇರ್ತದ್ರಿ? 90 ಇರ್ತೈತಿ. ಓಕೆ, ಸೊ ಇದು ಏನಪ್ಪಾ ಅಂದ್ರೆ 90 ಐತಿ, ಇದು 90 ಐತಿ, ಇದು 90 ಐತಿ, ಎರಡು ಆಂಗಲ್ ಈಕ್ವಲ್ ಅದಾವು. ಸೊ ಅದರಿಂದ ನಾವೇನ್ ಬರಿಬಹುದು ಅಂತಂದ್ರೆ ಎ ಡಿ ಬಿ ಆಂಗಲ್ ಎ ಡಿ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಎಫ್ ಸಿ. ಇ ಎಫ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಇದನ್ನ ನಾವು ಹೇಳ್ತಾ ಇಲ್ಲ, ನೀವೇ ಹೇಳಿದ್ರ, ಇಟ್ ಇಸ್ ಅ ಗಿವನ್. ಓಕೆ, ಒಂದ್ ಟ್ರಯಾಂಗಲ್ ಎರಡು ಆಂಗಲ್, ಇನ್ನೊಂದು ಟ್ರಯಾಂಗಲ್ ಎರಡು ಆಂಗಲ್ ಈಕ್ವಲ್ ಅದಾವು ಅಂತಂದ್ರೆ ಅವೆರಡು ಟ್ರಯಾಂಗಲ್ ಏನಾಗಿರ್ತಾವ್ರಿ? ಸಿಮಿಲರ್ ಆಗಿರ್ತಾವು. ಓಕೆ, ಸೊ ಬೈ ಯಾವ ಒಂದು ಕ್ರೈಟೀರಿಯನ್ ರೀ? ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯನ್ ಏನ್ ಹೇಳ್ಬೋದು? ಟ್ರಯಾಂಗಲ್ ಎ ಬಿ ಡಿ. ಓಕೆ, ಒಂದನೇದನ್ನ ಸಿದಿ ಹಿಂಗ ಬರೆಯೋಣ, ಎರಡನೇದನ್ನ ಬರೆಯುವಾಗ ಹುಷಾರಾಗಿ ಬರೆಯೋಣ. ಟ್ರಯಾಂಗಲ್ ಎ ಬಿ ಡಿ ಇಸ್ ಸಿಮಿಲರ್ ಟು ಬಿ ಗೆ ಏನಾದ್ರಿ ಕರೆಸ್ಪಾಂಡಿಂಗ್ ಆಂಗಲ್? ಸಿ ಅದ. ಓಕೆ, ಒನ್ ಸೆಕೆಂಡ್. ಇಲ್ಲಿ ಮಿಡಲ್ ಬಿ ಅದ ಅಂದ್ರೆ ಇಲ್ಲಿ ಏನ್ ಬರ್ಬೇಕ್ರಿ? ಮಿಡಲ್ ಸಿ ಬರಬೇಕು. ಡಿ ಗೆ ಎಫ್ ಅದ, ಲಾಸ್ಟಿಗೆ ಡಿ ಅದ ಅಂದ್ರೆ ಲಾಸ್ಟಿಗೆ ಏನ್ ಬರ್ತದೆ? ಇಲ್ಲಿ ಎಫ್ ಬರ್ತದ. ಈ ಟ್ರಯಾಂಗಲ್ ಒಳಗ ಉಳಿದಿರುವಂತಹ ಇನ್ನೊಂದು ಅಕ್ಷರ ಯಾವ್ದಪ್ಪ ಅಂತಂದ್ರೆ ಇ. ಓಕೆ, ಸೊ ಅವ್ರು ಇದೇ ಎಂಟ್ರಿ ಪ್ರೂವ್ ಮಾಡಿದ್ದು, ಟ್ರಯಾಂಗಲ್ ಎ ಬಿ ಡಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಇ ಸಿ ಎಫ್. ಓಕೆ, ಅವ್ರು ಏನ್ ಹೇಳಿದ್ರು ನಾವಿಲ್ಲಿ ಅದನ್ನ ಪ್ರೂವ್ ಮಾಡಿದ್ದೇವೆ. ಓಕೆ, ಹೆನ್ಸ್ ಪ್ರೂವ್. ಓಕೆನಾ? ಇದು 45th ಕ್ವಶನ್ ಆಗಿತ್ತು. ನಂತರ 46th ಕ್ವಶನ್. ಓಕೆ, ಸೊ ಏನಾದ್ರೂ ಪ್ರೂವ್ ಮಾಡಕತ್ತೀರಿ ಅಂತಂದ್ರೆ ಡೈರೆಕ್ಟ್ ಆಗಿ ಪ್ರೂವ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಮೊದ್ಲೇಕ ರಫ್ ಆಗಿ ಒಂದು ನಿಮ್ಗ ಈ ರೀತಿ ಬರುತ್ತೆ ಅಂತಂದ್ರೆ ಒಂದು ಅನ್ಕೊಳ್ರಿ. ಅದಾದ ನಂತರ ಇವೇನಪ್ಪಾ ಅಂತಂದ್ರೆ ಸಾಲ್ವ್ ಮಾಡ್ಕೋತ ಹೋಗ್ರಿ. ನಾವು ಹಂಗ ಈಗೇನಪ್ಪಾ ಅಂದ್ರೆ ಉಳಿದ ಲೆಕ್ಕ ನಾವ್ ಏನ್ ಮಾಡ್ಕೋತ ಹೋಗ್ತೀವಿ ಅಂದ್ರೆ ಒಂದು ಸ್ಟೆಪ್ ಆಗೋಕೆ ಇನ್ನೊಂದು ಸ್ಟೆಪ್ ನಮ್ಗೆ ಗೊತ್ತಾಗ್ತೈತಿ. ಆದ್ರೆ ಇಲ್ಲಿ ನಮ್ಗೆ ಹಂಗ ಗೊತ್ತಾಗಲ್ರಿ. ಇಲ್ಲಿ ನಾವೇನಪ್ಪಾ ಅಂದ್ರೆ ಮೊದ್ಲೇಕ್ ಇದನ್ನ ತಗೋಬೇಕು, ಆನಂತರ ಇದನ್ನ ತಗೋಬೇಕು ಅಂತ ಮೊದ್ಲೇಕ್ ಅನ್ಕೊಳ್ಳೋಣ. ಆ ನಂತರ ಏನಪ್ಪಾ ಅಂತಂದ್ರೆ ಬರ್ಕೋತ ಹೋಗ್ರಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ನಮ್ಮ 46th ಕ್ವಶನ್ ಏನದ ನೋಡ್ರಿ. ಇನ್ ದ ಫಿಗರ್ QR divided by QS is equal to QT divided by PR and angle 1 equal to angle 2. Show that triangle PQS is similar to triangle PQR. ಡಯಾಗ್ರಾಮ್ ಅನ್ನ ಅವರೇ ಮೆನ್ಷನ್ ಮಾಡಿದಾರ್ರಿ. ಸೊ ಹಿಂಗಾಗಿ ಫಸ್ಟ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೊಂಡ್ಬಿಡೋಣಂತ. ಓಕೆ, ರೈಟ್. ಇದು ನಮಗೆ ಕೊಟ್ಟಿರುವಂತ ಡಯಾಗ್ರಾಮ್ ಏನದ್ರಿ? ಪಿ ಕ್ಯೂ ಆರ್ ಎಸ್ ಟಿ. ಓಕೆ, ಅದಾದ ನಂತರ ಈ ಪಿ ಆರ್ ಅನ್ನ ಜಾಯಿನ್ ಮಾಡ್ಯಾರ್ರಿ. ಇಲ್ಲಿ ನಮಗೆ ಆಂಗಲ್ ಮೆನ್ಷನ್ ಮಾಡ್ಲಿಕ್ಕೆ ದಿಸ್ ಇಸ್ 1 ಅಂಡ್ ದಿಸ್ ಇಸ್ 2. ಓಕೆ, ರೈಟ್, ಪರ್ಫೆಕ್ಟ್. ಸೊ ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಅವ್ರು ಏನ್ ಹೇಳಕತ್ತಾರೆ? ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಎಲ್ಲದ್ರಿ? ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಓಕೆ ಇಸ್ ಈಕ್ವಲ್ ಟು ಕ್ಯೂ ಟಿ ಡಿವೈಡೆಡ್ ಬೈ ಪಿ ಆರ್. ಕ್ಯೂ ಟಿ ಡಿವೈಡೆಡ್ ಬೈ ಪಿ ಆರ್ ಇಲ್ಲದ್ರಿ. ಓಕೆ, ಸೊ ಈ ಕ್ಯೂ ಟಿ ಅದ, ಇಲ್ಲಿ ಪಿ ಆರ್ ಅದ. ಓಕೆ, ತೊಂದರೆ ಇಲ್ಲ. ಓಕೆ, ಸೊ ಅಂಡ್ ಆಂಗಲ್ 1 ಈಕ್ವಲ್ ಟು ಆಂಗಲ್ 2 ಅದ. ಆನಂತರ ಏನ್ ಪ್ರೂವ್ ಮಾಡಂದ್ರಿ? ಟು ಪ್ರೂವ್ ಏನಂತ ಪ್ರೂವ್ ಮಾಡ್ಬೇಕ್ರಿ? ಟ್ರಯಾಂಗಲ್ ಪಿ ಕ್ಯೂ ಎಸ್ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಟಿ ಕ್ಯೂ ಆರ್ ಅಂತ ನಾವಿಲ್ಲಿ ಪ್ರೂವ್ ಮಾಡ್ಬೇಕಾಗುತ್ತೆ. ಓಕೆ, ರೈಟ್. ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ 4 ಕ್ರೈಟೀರಿಯನ್ ಅದಾವು. ಯಾವ್ದಾದ್ರು ಒಂದ್ ಸ್ಯಾಟಿಸ್ಫೈ ಆಗ್ತದೆ ನೋಡ್ತೇವೆ. ಮೊದಲನೇದು ಯಾವ್ದ್ರಿ? ಒಂದು ಟ್ರಯಾಂಗಲ್ ಎರಡು ಆಂಗಲ್, ಇನ್ನೊಂದು ಟ್ರಯಾಂಗಲ್ ಎರಡು ಆಂಗಲ್. ನಮಗ ಇಲ್ಲಿ ಒಂದೊಂದು ಆಂಗಲ್ ಅಷ್ಟೇ ಗೊತ್ತದವ್ರಿ. ಪಿ ಕ್ಯೂ ಎಸ್ ಈ ಕ್ಯೂ ಆಂಗಲ್ ಬಗ್ಗೆ, ಓಕೆ ಸಾರಿ, ಕ್ಯೂ ಆಂಗಲ್ ಬಗ್ಗೆ ಗೊತ್ತೈತಿ. ಇಲ್ಲಿ ಇದ್ರೊಳಗ ಆರ್ ಆಂಗಲ್ ಬಗ್ಗೆ, ಯಾವುದು ಪಿ ಆರ್ ಕ್ಯೂ ಆಂಗಲ್ ಬಗ್ಗೆ ಗೊತ್ತೈತಿ. ಅದ್ರಲ್ಲಿ ಟಿ ಕ್ಯೂ ಆರ್ ಅದ. ನಮಗ ಅಲ್ಲಿ ಅದು ಒಂದೇ ಆಂಗಲ್ ಅಷ್ಟೇ ಗೊತ್ತಿರೋದು. ಓಕೆ, ಸೊ ಇನ್ನೊಂದು ಆಂಗಲ್ ಬಗ್ಗೆ ನಮಗೆ ಇಲ್ಲಿ ಮಾಹಿತಿ ಸಿಗಲ್ಲ. ನಂತರ ಈಗ ಅದು ಬಿಟ್ರೆ ನಮ್ಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ದಟ್ ಅವ್ರು ಏನ್ ಕೊಟ್ಟಾರ ಅಂದ್ರೆ ಒಂದು ರೇಷಿಯೋ ಕೊಟ್ಟಾರ. ಸೊ ಆ ರೇಷಿಯೋ ನಮ್ಗೆ ಏನಾದ್ರೂ ಹೆಲ್ಪಿಗೆ ಬರ್ತೈತಿ. ಸೊ ಅದನ್ನ ನಾವೇನಂತಂದ್ರೆ ಇಲ್ಲಿ ಬರ್ಕೊಳ್ಳಂತ್ರಿ. ಏನದ ರೇಷಿಯೋ? ಅದು ದಟ್ ಇಸ್ ಗಿವನ್ ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಡಿವೈಡೆಡ್ ಬೈ ಪಿ ಆರ್. ಮತ್ತೆ ಇನ್ನೊಂದು ಡಾಟಾ ಕೊಟ್ಟಾರ. ಅದೇನಪ್ಪಾ ಅಂತಂದ್ರೆ ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2 ಅನ್ನೋದನ್ನ ಕೊಟ್ಟಾರ. ಓಕೆ, ಸರಿ. ಈಗ ದಟ್ ಎರಡು ಆಂಗಲ್ಸ್ ಈಕ್ವಲ್ ಅದಾವು ಅಂತ ಹೇಳಕ ನಮ್ಗೆ ಇಲ್ಲಿ ಬರಲ್ಲ. 3 ಆಂಗಲ್ ಅಂತೂ ಬರೋದೇ ಇಲ್ಲ. 3 ಸೈಡ್ಸ್ ಅನ್ನ ನೋಡ್ಬೇಕಂದ್ರೆ 2 ಸೈಡ್ಸ್ ರೇಷಿಯೋ ಅಷ್ಟೇ ನಮಗೆ ಮಾಹಿತಿ ಐತಿ. 3 ಸೈಡ್ ರೇಷಿಯೋ ನಮಗೆ ಗೊತ್ತಿಲ್ಲ. ಬಿಟ್ರೆ ನಮ್ಗೆ ಸಿಗುದೇ ಉಳಿದಿರೋದು ಯಾವಪ್ಪ ಅಂತಂದ್ರೆ ದಟ್ ಈಸ್ ಸೈಡ್ ಆಂಗಲ್ ಸೈಡ್. ಓಕೆ, ಸೊ ಒಂದು ರೇಷಿಯೋ ಸಿಕ್ಕತಿ. ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ ದಟ್ ಎರಡು ರೇಷಿಯೋ ಈಕ್ವಲ್ ಅದಾವ ಅಂತಂದ್ರೆ ನಾವು ಅನ್ಕೊಂಡು ಪ್ರೂವ್ ಮಾಡಿ ಅದಾದ ನಂತರ ಒಂದು ಟ್ರಯಾಂಗಲ್ ಒಂದು ಆಂಗಲ್, ಇನ್ನೊಂದು ಟ್ರಯಾಂಗಲ್ ಇನ್ನೊಂದು ಆಂಗಲ್, ಅದು ಆ ಎರಡು ಸೈಡ್ ನಡಬರ್ಕಿರುವಂತ ಆಂಗಲ್ ಈಕ್ವಲ್ ಅದ ಅಂತ ಹೇಳ್ಬಿಟ್ವಿ ಅಂದ್ರೆ ನಮ್ ಕೆಲಸ ಮುಗೀತು.
ಓಕೆ, ಸೊ ಇವೆರಡು ಆಂಗಲ್ಸ್ ಈಕ್ವಲ್ ಅದಾವು ಅಂತಂದ್ರ, ಇವೆರಡು ಆಂಗಲ್ ಈಕ್ವಲ್ ಅದಾವು ಅಂತಂದ್ರ ಇವುಗಳಿಗೆ ಅಪೋಸಿಟ್ ಇರುವಂತ ಸೈಡ್ಸ್ ಏನಾಗಿರ್ತಾವ್ರಿ, ಈಕ್ವಲ್ ಆಗಿರ್ತಾವ. ಓಕೆ, ಸೊ ಈ ಸೈಡ್ಗೆ ಈ ಸೈಡ್ ಈಕ್ವಲ್ ಆಗಿರ್ತೈತಿ. ಹೆಂಗ ಅಂತಂದ್ರೆ ಇಲ್ಲಿ ನೋಡೋಣ ತಗೊಳ್ರಿ, ನೋಡೋಣಂತ್ರಿ. ಇಲ್ಲಿ ಏನಂದ್ರೆ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್, ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್, ಪಿ ಕ್ಯೂ ಈಕ್ವಲ್ ಟು ಪಿ ಆರ್, ಪಿ ಕ್ಯೂ ಈಕ್ವಲ್ ಟು ಪಿ ಆರ್. ಯಾಕಂತಂದ್ರ ಕಾರಣ ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2. ಇವೆರಡು ಆಂಗಲ್ ಈಕ್ವಲ್ ಅದಾವ ಅಂತಂದ್ರ ಒಂದ್ ಐಸೋಸೆಲೆಸ್ ಟ್ರಯಾಂಗಲ್ ಒಳಗ ಎರಡು ಆಂಗಲ್ ಈಕ್ವಲ್ ಇದ್ವು ಅಂದ್ರ ಅವುಗಳದ ಅಪೋಸಿಟ್ ಸೈಡ್ಸ್ ಏನಾಗಿರ್ತಾವ ಅಂದ್ರ ಈಕ್ವಲ್ ಆಗಿರ್ತಾವ. ಯಾವ್ದು ಒಂದು ಎಲ್ಲಿ ನೋಡಿದ್ವಿ ಅಂತಂದ್ರ ಈಗ ಇಲ್ಲಿ ನೋಡಿದ್ವಲ್ರಿ, ಏನ್ರಿ ಈ ಎರಡು ಸೈಡ್ ಈಕ್ವಲ್ ಅದಾವ ಅಂದ್ರ ಅವುಗಳ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಇರ್ತಾವ. ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಅದಾವ ಅಂದ್ರ ಆ ಎರಡು ಸೈಡ್ಸ್ ಈಕ್ವಲ್ ಇರ್ತಾವ, ವೈಸ್ ವರ್ಸ. ಓಕೆ, ರೈಟ್. ಸೊ ಈ ಕೆಲಸ ಮುಗೀತು. ಇದರ ಆಧಾರದ ಮೇಲೆ ಏನ್ರಿ, ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಡಿವೈಡೆಡ್ ಬೈ ಪಿ ಆರ್. ಓಕೆ, ಒಂದ್ ಕೆಲಸ ಮಾಡ್ತೀನಿ. ಇದಕ್ಕೆ ನಾನು ಏನಂತ ಕರಿತೀನಿ ಅಂತಂದ್ರೆ ಇಕ್ವೇಶನ್ 1 ಅಂತ ಕರಿತೀನಿ. ಇದಕ್ಕೆ ಏನಂತ ಕರೆಯೋಣಂತ್ರಿ, ಇಕ್ವೇಶನ್ 1 ಅಂತ ಕರೆಯೋಣ. ಇಲ್ಲಿ ನಾವು ಇದನ್ನ ನೋಡಿದ್ರೆ ಇಲ್ಲಿ ನಮಗೆ ಇದ್ರೊಳಗೆ ಏನಾದ್ರು ಇಲ್ಲಿ ಈ ವ್ಯಾಲ್ಯೂ ಅದಾವ ಅಂತ ನೋಡಿದ್ರೆ ಇಲ್ಲಿ ಏನಾದ್ರಿ ಪಿ ಆರ್ ಅದ. ಪಿ ಆರ್ ಜಾಗದಾಗ ನಾವು ಪಿ ಕ್ಯೂ ಅಂತ ಬರ್ಕೋಬಹುದ್ರಿ, ಹೌದಾ? ಬರ್ಕೊಂಡ್ರಿ ಏನಾಗುತ್ತೆ ಅಂತಂದ್ರ ಇದನ್ನ 1 ಅನ್ಕೋತೀನಿ, ಇದು ಗಿವನ್ ಅಂತ ಅನ್ಕೋತೀನಿ ಬೈ ಇಕ್ವೇಶನ್ 1 ಅಂಡ್ ಗಿವನ್. ಈ ಗಿವನ್ ಲಿಂದ ಮತ್ತೆ ಇಕ್ವೇಶನ್ 1 ಲಿಂದ ಏನ್ ಬರ್ಕೋಬಹುದು ಅಂತಂದ್ರ ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಡಿವೈಡೆಡ್ ಬೈ ಪಿ ಆರ್ ಬದಲಿ ಏನ್ ಬರಿತೇನ್ರಿ, ಪಿ ಕ್ಯೂ ಅಂತ ಬರಿತೀನಿ. ಓಕೆ, ಸೊ ಇವೆರಡರಿಂದ ನಮ್ಗೆ ಇದು ಸೇವ್ ಆಗತೈತಿ, ರೈಟ್. ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಡಿವೈಡೆಡ್ ಬೈ ಪಿ ಕ್ಯೂ. ಓಕೆ, ರೈಟ್. ಹಂಗಂದ್ರೆ ನಮ್ಗೆ ಇಲ್ಲಿ ಇವು ಸಿಗಾಕತ್ತಾವ್ರಿ, ಏನ್ರಿ ಇದ್ರದ್ದು ಒಂದು ರೇಷಿಯೋ ಸಿಗಾಕತೈತಿ, ಇದ್ರದ್ದು ಒಂದು ರೇಷಿಯೋ ಏನಪ್ಪಾ ಅಂತಂದ್ರ ಸಿಗಾಕತೈತಿ ನಮ್ಗೆ ಇಲ್ಲಿ. ಸೊ ಅದ್ರ ಸಲುವಾಗಿ ನಾವ್ ಇದನ್ನ ಏನ್ ಮಾಡೋಣ ಅಂತಂದ್ರ ಇದು ಉಲ್ಟಾ ಅದಲ್ಲ, ಇದ್ರ ರೆಸಿಪ್ರೋಕಲ್ ತಗೊಳ್ಳೋಣ. ಓಕೆ, ಸೊ ಟೇಕಿಂಗ್ ರೆಸಿಪ್ರೋಕಲ್. ಓಕೆ, ಸೊ ರೆಸಿಪ್ರೋಕಲ್ ತಗೊಂಡ್ರೆ ಇದೇನಾಗತ್ರಿ, ಕ್ಯೂ ಎಸ್ ಡಿವೈಡೆಡ್ ಬೈ ಕ್ಯೂ ಆರ್ ಆಗುತ್ತೆ ಇಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಟಿ ಆಗುತ್ತೆ. ಯಾಕೆ ರೆಸಿಪ್ರೋಕಲ್ ತಗೊಂಡ್ವಿ, ಇಲ್ಲ ನೋಡ್ರಿ, ಕ್ಯೂ ಎಸ್ ಡಿವೈಡೆಡ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಕ್ಯೂ ಪಿ ಡಿವೈಡೆಡ್ ಬೈ ಕ್ಯೂ ಟಿ. ಇದು ನಮಗ ಏನ್ ಮಾಡಿದ್ವಿ ಅಂದ್ರೆ ಥಿಯರಮ್ಸ್ ಥಿಯರಮ್ ಒಳಗೆ ಓದಿದ್ವಿ. ಅದು ಏನಪ್ಪಾ ಅಂದ್ರೆ ಕನ್ವರ್ಸ್ ಆಫ್ ಥಿಯರಮ್ಸ್ ಥಿಯರಮ್ ಒಳಗೆ ಓದಿದ್ವಿ. ಓಕೆ, ಸೊ ಇವೆರಡಾಯ್ತು. ಯಾವೆರಡು ಈಕ್ವಲ್ ಅಂತ ಸಿಮಿಲರ್ ಅಂತ ಪ್ರೂವ್ ಮಾಡಂದ್ರಿ, ಇವೆರಡು ಸಿಮಿಲರ್ ಅಂತ ಪ್ರೂವ್ ಮಾಡಂದಲ್ಲ. ಇಲ್ಲಿ ಒಂದ ಹೊರತಕ್ಕ ಮುಗಿದು ಹೋಗುತ್ತೆ ನೋಡ್ರಿ ಈಗ. ಓಕೆ, ಸೊ ಕನ್ಸಿಡರ್ ಟ್ರಯಾಂಗಲ್ PQS and triangle PQR. ಇವೆರಡನ್ನು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಏನಾಗತೈತಿ ಅಂತಂದ್ರೆ ಯಾವ್ದಾದ್ರಿ ಆಂಗಲ್ ಈಕ್ವಲ್ ಅದ ಯಾವ್ದ್ರಿ ಆಂಗಲ್ Q ಈಕ್ವಲ್ ಟು ಆಂಗಲ್ Q. ಎರಡರೊಳಗೆ ಏನಪ್ಪಾ ಅಂತಂದ್ರೆ ಈ ಎರಡು ಇದ್ರೊಳಗ್ರಿ PQS ಟ್ರಯಾಂಗಲ್ ಒಳಗ ಆನಂತರ TQR ಟ್ರಯಾಂಗಲ್ ಒಳಗ Q ಆಂಗಲ್ ಕಾಮನ್ ಅದ, ಹೌದಾ? ದಿಸ್ ಇಸ್ ದ ಕಾಮನ್. ಓಕೆ, ರೈಟ್. ಸೊ ಅದಾದ ನಂತರ ಇನ್ನೊಂದು ಏನಂತಂದ್ರೆ ಇಲ್ಲಿ ಕಂಟಿನ್ಯೂ ಮಾಡ್ತೋಡ್ ನೋಡ್ರಿ, ಏನ್ರಿ QR ಡಿವೈಡೆಡ್ ಬೈ QS ಇಸ್ ಈಕ್ವಲ್ ಟು QT ಡಿವೈಡೆಡ್ ಬೈ PQ. ಇದು ಎಲ್ಲಿಂದ ಬಂತು? ಆಲ್ರೆಡಿ ಇದನ್ನ ಏನಪ್ಪಾ ಅಂತಂದ್ರೆ ಪ್ರೂವ್ ಮಾಡಿದೇವಿ, ಇಟ್ ಈಸ್ ಪ್ರೂವನ್. ಓಕೆ, ಸೊ ಇವೆರಡರಿಂದ ಏನ್ ಮಾಡ್ಬೋದು ಅಂದ್ರೆ ದೇರ್ಫೋರ್ ಬೈ ಯಾವ್ದ್ರಿ ಸೈಡ್ಸ್ ರೇಷಿಯೋ ಈಕ್ವಲ್ ಅದ, ಅಂತ ಒಂದು ಕಾಮನ್ ಆಂಗಲ್ ಈಕ್ವಲ್ ಅದ. ಹಂಗಂದ್ರೆ ಸೈಡ್ ಆಂಗಲ್ ಸೈಡ್ ಸಿಮಿಲಾರಿಟಿ ನಾವೇನ್ ಹೇಳ್ಬೋದ್ರಿ, ಟ್ರಯಾಂಗಲ್ PQR, ಓಕೆ ಸಾರಿ, ಟ್ರಯಾಂಗಲ್ PQS ಈಸ್ ಸಿಮಿಲರ್ ಟು ಟ್ರಯಾಂಗಲ್. ಓಕೆ, ಒಂದ್ ಸೆಕೆಂಡ್ ರೀ, ಕ್ಯೂಗೆ ಕ್ಯೂ ಬರ್ಬೇಕು, ಇಲ್ಲಿ ಕ್ಯೂ ಅದ, ಇಲ್ಲಿ ಕ್ಯೂ ಬರ್ತೈತಿ, ಇಲ್ಲಿ QR ಅದ ರೀ, QR ಗೆ ಓಕೆ ಒಂದ್ ಸೆಕೆಂಡ್ QR ಡಿವೈಡೆಡ್ ಬೈ QS. ಓಕೆ, ಇಲ್ಲಿ QS ಗೆ ಏನದ ರೀ, ಇಲ್ಲಿ QR ಬರ್ತೈತಿ. ಉಳಿದಿರೋದು ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ T1 ಉಳಿತೈತಿ. ಸೊ ಅದಿಲ್ಲಿ ಬಂದಿರ್ತೈತಿ. ಸೊ ನಾವಿಲ್ಲಿ ಪ್ರೂವ್ ಮಾಡಿದೇವಿ, ಹೆನ್ಸ್ ಪ್ರೂವ್ಡ್. ಓಕೆನಾ, ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಟ್ರಯಾಂಗಲ್ ಚಾಪ್ಟರ್ ಮೇಲಿನ 2 ಮಾರ್ಕ್ಸ್ ಕ್ವಶನ್ಸ್ ಆಗಿದ್ವಿ. ಮೊದಲ ವಿಡಿಯೋದೊಳಗೆ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.